ಸಹೋದ್ಯೋಗಿ ಮಿತ್ರರಿಗೂ ನಮಸ್ಕಾರಗಳು. ನಾವು ಈ ಹಿಂದಿನ 2 ವಿಡಿಯೋಗಳಲ್ಲಿ ಯಾವ ರೀತಿ ಇ ಆಫೀಸಲ್ಲಿ ಒಂದು ಇನ್ವರ್ಟೇಷನ್ ಲೆಟರ್ ಬಂದಿದ್ದು ಇನ್ವರ್ಟ್ ಮಾಡಿಕೊಂಡು ಕನ್ಸರ್ನ್ ಕೇಸ್ ವರ್ಕರ್ಗೆ ಕಳಿಸಿದ್ದು, ಆಮೇಲೆ 2ನೇ ವಿಡಿಯೋದಲ್ಲಿ ಕೇಸ್ ವರ್ಕರ್ ಯಾವ ರೀತಿ ಫೈಲ್ನ ಪುಟಪ್ ಮಾಡಿ ಬಿಲ್ಡ್ ಮಾಡಿ ನೋಟ್ ಶೀಟ್ ಹಾಕಿ ಕರೆಸ್ಪಾಂಡೆನ್ಸನ್ನು ಎಲ್ಲ ಅಟ್ಯಾಚ್ ಮಾಡಿ ಡ್ರಾಫ್ಟ್ನ ರೆಡಿ ಮಾಡಿ ಹೈಯರ್ ಅಥಾರಿಟಿಗೆ ಕಳಿಸೋವಂಥದ್ವರೆಗೂ ನೋಡ್ಕೊಂಡ್ವಿ. ಈಗ ಮೂರನೇ ಒಂದು ಇವತ್ತಿನ ಈ ವಿಡಿಯೋದಲ್ಲಿ ಕರಡು ಪ್ರೀತಿಯನ್ನು ಮೇಲಧಿಕಾರಿಗಳು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾವ ರೀತಿ ಅಪ್ರೂವ್ ಮಾಡಬೇಕು, ಅವ್ರ ನೋಟ್ ಹೇಗೆ ಬರೆಯೋದು, ಅನುಮೋದನೆ ಮಾಡಿದ ಕರಡು ಪ್ರೀತಿನ ಡಿಸ್ಪ್ಯಾಚ್ ಸೆಕ್ಷನ್ಗೆ ಯಾವ ರೀತಿ ಕಳಿಸೋದು, ಅಥವಾ ಕೇಸ್ ವರ್ಕರ್ಗೆ ಫೈಲ್ ರಿಟರ್ನ್ ಹಾಕ್ಬಿಟ್ಟು ಕೇಸ್ ವರ್ಕರ್ ಡಿಸ್ಪ್ಯಾಚ್ ಮಾಡಲಿಕ್ಕೆ ಯಾವ ರೀತಿ ಕಳಿಸೋದು ಅನ್ನೋವಂಥದ್ದನ್ನು ನೋಡೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ಓಪನ್ ಮಾಡೋಣ. ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ಓಪನ್ ಮಾಡಿದ ನಂತರ URL ಅಲ್ಲಿ ನಿಮ್ಮ ಇ ಆಫೀಸ್ಗೆ ಸಂಬಂಧಪಟ್ಟ URLನ ಎಂಟ್ರಿ ಮಾಡಬೇಕು. ಇ ಆಫೀಸ್ BNG ಅದರ್ಸ್, ಇ ಆಫೀಸ್ MOS ಅದರ್ಸ್, ಈ ರೀತಿ ನಿಮ್ಗೆ ಏನು URL ಬಂದಿರುತ್ತೋ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕೊಡಿ. ಅದಾದ ನಂತರ ನಿಮಗೆ ನಿಮ್ಮ ಹೈಯರ್ ಅಥಾರಿಟಿಯ ಏನು ನಿಮ್ಮ ಲಾಗಿನ್ ಇವಾಗ ನಾನು ಇವತ್ತು ಆಸ್ ಎ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಾಗಿನ್ ಆಗ್ತಾ ಇದ್ದೀನಿ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾವ ರೀತಿ ಈ ಆಫೀಸಲ್ಲಿ ಡ್ರಾಫ್ಟ್ ಅಪ್ರೂವ್ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಸೆಕ್ಷನಲ್ಲಿ ನಾವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅವರು ಅವರ ಲಾಗಿನನ್ನು ಹಾಕ್ಕೋಬೇಕು. ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಆದ ನಂತರ ಲಾಗಿನ್ ಕ್ಲಿಕ್ ಮಾಡಬೇಕು. ನೋಡಿ ಸ್ನೇಹಿತರೆ, ಲಾಗಿನ್ ಆದ ತಕ್ಷಣ ನೀವು ನಿಮ್ಮ ರೋಲ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಅದೇ ಲಾಗಿನ್ ಆಗಿದ್ದೀನಾ ಅಂತ. ಸೊ ನಿಮ್ಮ ನೋಡಿ, ನಾನು ಮತ್ತೆ ಏನೋ ಬೇರೆ ಕೇಸ್ ವರ್ಕರ್ ಲಾಗಿನ್ ಆಗಿದ್ದೀನಿ. ಸೊ ಈ ರೀತಿ ನೀವು ಲಾಗೌಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೇಕು ಪ್ರತಿ ಸರಿ ಲಾಗಿನ್ ಆಗುವಾಗ. ಏನಾದರೂ ಸಿಸ್ಟಮಲ್ಲಿ ಡಿಫಾಲ್ಟಾಗಿ ಪಾಸ್ವರ್ಡ್ ಸೇವ್ ಕೊಟ್ಟಿರ್ತೀರಾ, ಎಲ್ಲರದನ್ನು ಯಾರ್ದೋ ಕ್ಲಿಕ್ ಮಾಡೋಕೆ ಹೋಗಿ ಯಾರ್ದೋ ಲಾಗಿನ್ ಆಗಿರ್ತೀರಾ, ಆ ರೀತಿ ಇಶ್ಯೂಸ್ ಆಗಿರುತ್ತೆ. ನೀವು ಜಸ್ಟ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ಸೊ ಓಕೆ, ಲಲಿತಾ ಸೆಕ್ಷನ್ ಆಫೀಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಾಗಿನ್ ಆಗಿದ್ದೀನಿ. ಈಗ ನಾವು ಇವರಿಗೆಲ್ಲ ಕಳಿಸಿದ್ದು ನಮ್ಮ ಕಡತವನ್ನು ರೆಡಿ ಮಾಡಿ ಪುಟಪ್ ಮಾಡಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಲಿತಾ ಅವ್ರಿಗೆ ಕಳಿಸಿದ್ವಿ. ಸೊ ಈಗ ನಾವು ಪ್ರತಿನಿತ್ಯ ಕೆಲಸ ಮಾಡೋದು ಯಾವ ಲಾಗಿನಲ್ಲಿ, ಯಾವ ಲಿಂಕಲ್ಲಿ, ಇ ಆಫೀಸ್ ಸರ್ವಿಸಸಲ್ಲಿ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನೋಡಿ, ಇವ್ರಿಗೂ ಕೂಡ ಇವರ ಲಾಗಿನ್ನಿಂದ ಏನಾದರೂ ಪುಲ್ ಅಪ್ ನೋಟಿಫಿಕೇಶನ್ಸ್ ಇದ್ದರೆ ಲಾಸ್ಟ್ 7 ಡೇಸ್ದು ತೋರಿಸ್ತಾ ಇದೆ. ಪುಲ್ ಬ್ಯಾಕ್ ಲಾಸ್ಟ್ 7 ಡೇಸ್ ಇದೆ. 5 ಫೈಲ್ ಪುಲ್ ಬ್ಯಾಕ್ ಆಗಿದ್ದಾವೆ, 3 ರಿಸಿಪ್ಟ್ಸ್ ಪುಲ್ ಬ್ಯಾಕ್ ಆಗಿದ್ದಾವೆ. ಡ್ಯೂ ಡೇಟ್ ಎಲಾಪ್ಸ್ ಆಗಿರೋ 319, 395. ಇದು ಡೆಮೋ ಫೈಲ್ ಆಗಿರೋದ್ರಿಂದ ಹಂಗೆ ಪೆಂಡಿಂಗ್ ಇದೆ. ನೀವು ಯಾವತ್ತೂ ಈ ರೀತಿ ಡ್ಯೂ ಡೇಟ್ ಎಲಾಪ್ಸ್ ವಿತಿನ್ ಟೈಮ್ ಲಿಮಿಟ್ ಒಳಗಡೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಡ್ಯೂ ಡೇಟ್ ಎಲಾಪ್ಸ್ ಮಾಡ್ಕೋಬೇಡಿ. ನೋಡಿ, ಇಲ್ಲಿದೆ ಅಲ್ವಾ ಇ ಆಫೀಸ್ ತಂತ್ರಾಂಶದ ಅನುಷ್ಠಾನ ಕುರಿತು ಇದೆಯಲ್ವಾ ನಾವು ನಮ್ಮ ಸಬ್ಜೆಕ್ಟ್ ಕಳಿಸಿದ ಫೈಲು. ಯಾಕಂದ್ರೆ ಅವ್ರ ಲಾಗಿನಿಗೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಾಗಿನಿಗೆ ಎಲ್ಲ ಸೆಕ್ಷನ್ ಅವ್ರದ್ದು, ಎಲ್ಲ ಕೇಸ್ ವರ್ಕರ್ದು ಯಾರ್ಯಾರ್ದು ಫೈಲ್ ಸಬ್ಮಿಟ್ ಮಾಡಿರ್ತಾರೋ ಎಲ್ಲರದ್ದು ಬಂದಿರುತ್ತೆ. ಸೊ ಅವರು ಕರೆಕ್ಟಾಗಿ ಕನ್ಸಿಡರ್ ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದನ್ನು ಆಮೇಲೆ ಮಾಡಬೇಕು ಅನ್ನೋಂಥದ್ದು ಇಲ್ಲೇ ಜಡ್ಜ್ ಮಾಡ್ಬೋದು ಅವರು. ಪ್ರಯಾರಿಟಿ ಮೋಸ್ಟ್ ಇಮಿಡಿಯೇಟ್ ಅಂತ ಇದೆ, ಓಕೆ ಫಸ್ಟು ಔಟ್ ಟುಡೇ ಅಂತ ಇದೆ, ಓಕೆ ಇಲ್ಲಿ ಬ್ಲೂ ಅಲ್ಲಿ ಒಂದಿದೆ ಔಟ್ ಟುಡೇ, ಫಸ್ಟ್ ಇದನ್ನು ಕೆಲಸ ಮಾಡೋಣ, ಇದಾದ ನಂತರ ಮೋಸ್ಟ್ ಇಮಿಡಿಯೇಟಿಗೆ ಹೋಗೋಣ, ಆಮೇಲೆ ಇಮಿಡಿಯೇಟಿಗೆ ಹೋಗೋಣ. ಈ ರೀತಿ ಪ್ರಯಾರಿಟಿ ಸೆಟ್ ಮಾಡ್ಕೊಂಡು ಅವರು ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಡ್ಯೂ ಡೇಟ್ ಏನಾದರೂ ಸೆಟ್ ಆಗಿದೆಯಾ, ಓಕೆ 38 ಒಳಗಡೆ ಇದು ಕೆಲಸ ಮುಗಿಬೇಕು ಅಂತ ನೋಡ್ಕೋತಾರೆ. ಯಾರಿಂದ ಬಂತು, ಓಕೆ ಕೇಸ್ ವರ್ಕರ್ ರಮೇಶ್ ಕಡೆಯಿಂದ ಬಂದಿದೆ, ಎಷ್ಟೊತ್ತಿಗೆ 27/8/22, 3:53. ಓಕೆ ಈ ರೀತಿ ನೋಡ್ಕೋತಾರೆ.
ಸೊ ಇದಾದಮೇಲೆ ನಾವೇನು ಮಾಡ್ತೀವಿ, ಐ ಮೀನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ಬಾಕ್ಸಲ್ಲೇ ಫೈಲ್ಸ್ ಡಿಫಾಲ್ಟಾಗಿ ಬೇರೆಯವ್ರಿಗೆಲ್ಲ ಟಪಲ್ ಸೆಕ್ಷನ್ ಅವ್ರು ಒಬ್ರು ಬಿಟ್ಟು ಬೇರೆಯವ್ರಿಗೆಲ್ಲ ಈ ಫೈಲ್ ಇನ್ಬಾಕ್ಸೇ ಡಿಫಾಲ್ಟಾಗಿ ಓಪನ್ ಆಗಿರುತ್ತೆ. ಓಕೆನಾ. ನಾವೇನಾದರೂ ಲೆಟ್ರ್ ಕಳಿಸಿದ್ರೆ ಟಪಾಲಿಂದ ಡೈರೆಕ್ಟಾಗಿ ಏನಾದ್ರು ಲೆಟ್ರ್ ಕಳಿಸಿದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ಗಳನ್ನೆಲ್ಲ ಇಲ್ಲಿ ನೋಡ್ಕೋಬೇಕು, ರೆಸಿಪ್ಟ್ಸಲ್ಲಿ ಇನ್ಬಾಕ್ಸ್. ಓಕೆ. ರಿಸಿಪ್ಟ್ ಏನಾದರೂ ನಂದು ಕೆಲಸ ಮುಗಿದ್ಮೇಲೆ ಏನು ಮಾಡಬೇಕು, ರೆಸಿಪ್ಟು ಓದ್ಕೊಂಡಿದ್ದೀನಿ, ನನಗೆ ಬರೀ ಇನ್ಫಾರ್ಮೇಷನಿಗೆ ಬಂದಿದೆ ಈ ರಿಸಿಪ್ಟು, ನನಗೆ ಇದರಿಂದ ಮುಂದೇನು ಕೆಲಸ ಇಲ್ಲ ಅಂತ ಅನಿಸಿದ್ರೆ ಅದನ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಕ್ಲೋಸ್ ಅಂತ ಕೊಟ್ಟರೆ ಕ್ಲೋಸ್ ಆಗುತ್ತೆ. ಓಕೆ. ಕ್ಲೋಸ್ ಆಗಿದ್ದಂಥ ರೆಸಿಪ್ಟ್ಗಳೆಲ್ಲ ಎಲ್ಲಿರ್ತವೆ, ಇಲ್ಲಿ ಕ್ಲೋಸ್ಡ್ ಬೈ ಮೀಯಲ್ಲಿ ಕೂತಿರ್ತವೆ. ಓಕೆ. ನೆಕ್ಸ್ಟು ಅಕ್ನಾಲೆಜ್ಮೆಂಟ್ ಏನಾದರೂ ಕೊಡಬೇಕು ಆ ರಿಸಿಪ್ಟ್ಗೆ ಬಂತ ಇವರಿಗೆ ಅಂತಂದರೆ ನೀವೇನು ಮಾಡ್ಬೋದು, ಆ ರಿಸಿಪ್ಟನ್ನ ಕ್ಲಿಕ್ ಮಾಡಿ ಅಕ್ನಾಲೆಜ್ಮೆಂಟ್ ಟಪಾಲ್ ಸೆಕ್ಷನಲ್ಲಿ ಜನರೇಟ್ ಮಾಡಿ ಕೊಡ್ಬೋದು. ಓಕೆ. ಅದು ಟಪಾಲ್ ಸೆಕ್ಷನಲ್ಲಿ ಕೊಡ್ತಾರೆ ಅಕ್ನಾಲೆಜ್ಮೆಂಟ್ನಲ್ಲಿ. ಅದನ್ನು ನೀವು ರೆಸಿಪ್ಟ್ಸನ್ನು ಇಲ್ಲಿ ತೆಗೀರಿ. ಈಗ ನಾವೇನು ಮಾಡೋಣ, ಫೈಲ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ವಿ, ಆ ಕಡತದ ಮೇಲೆ ವರ್ಕ್ ಮಾಡೋಣ. ಓಕೆ. ಇಲ್ಲಿ ನೋಡಿ ಇನ್ಬಾಕ್ಸ್ ಇದೆ, ಕ್ರಿಯೇಟೆಡ್ ಒಳಗಡೆ ಡ್ರಾಫ್ಟ್ಸು ಮತ್ತು ಕಂಪ್ಲೀಟೆಡ್ ಅಂತ ಇದೆ. ಪಾರ್ಕ್ಡ್ ಅಂತಂದರೆ ಆಲ್ರೆಡಿ ಹೇಳಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಪಾರ್ಕ್ಡ್ ಅಂದರೆ ಏನು ಅಂತ. ಸೊ ಬೇಕಿದ್ರೆ ನಿಮಗೆ ಅಲ್ಲಿ ಮೇಲ್ಗಡೆ ಲಿಂಕಲ್ಲಿ ಕಾಣಿಸ್ತಾ ಇರುತ್ತೆ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಹಳೆ ವಿಡಿಯೋಸ್ಗಳದ್ದು, ನೀವು ಹೋಗಿ ನೋಡಿ. ಓಕೆ. ಅಲ್ಲಿ ಏನಾದರೂ ಫೈಲ್ ನಾವು ಹೇಳಿದ್ವಿ ಅಲ್ವಾ ಹಿಂದಿನ ವಿಡಿಯೋದಲ್ಲಿ, ಫೈಲ್ನ ಕ್ಲೋಸ್ ಮಾಡಲಿಕ್ಕೆ ಕೆಲಸ ಮುಗಿದ್ಮೇಲೆ ಫೈಲ್ ಕ್ಲೋಸ್ ಮಾಡಲಿಕ್ಕೆ ಸೆಂಡ್ ಫಾರ್ ಅಪ್ರೂವಲ್ ಅಂತ ಕೊಟ್ಟರೆ ಇಲ್ಲಿ ಬಂದಿರುತ್ತೆ ಅಪ್ರೂವಲ್ ರಿಕ್ವೆಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಅವ್ರು ಅಪ್ರೂವ್ ಮಾಡಿದ ತಕ್ಷಣ ಫೈಲು ಕ್ಲೋಸ್ ಆಗ್ತದೆ. ಓಕೆನಾ. ಸಬ್ಮಿಟಿಂಗ್ ಫೈಲ್ಸ್ ಫಾರ್ ರಿಓಪನಿಂಗ್ ಅಪ್ರೂವಲ್ ಅಂದರೆ ನಾನೇನಾದರೂ ಕ್ಲೋಸ್ ಆಗಿರೋ ಫೈಲ್ನ ರಿಓಪನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಹಾಕಿದರೆ ಕೇಸ್ ವರ್ಕರು ಇಲ್ಲಿ ಬಂದು ಕೂತಿರುತ್ತೆ, ಇವ್ರು ಇಲ್ಲಿ ಅಪ್ರೂವ್ ಮಾಡಿದ್ಮೇಲೆ ಅದು ಮತ್ತೆ ರಿಓಪನ್ ಆಗ್ತದೆ. ಕ್ಲೋಸ್ಡ್ಗೆ ಅಪ್ರೂವಲ್ ಬಂದವು, ಇಲ್ಲಿ ಸಬ್ಮಿಟೆಡ್ ಫೈಲ್ಸ್ ಫಾರ್ ಕ್ಲೋಸಿಂಗ್ ಅಪ್ರೂವಲ್ ಅಂತ ಬಂದಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ಯಾವ ಫೈಲ್ ಕ್ಲೋಸಿಂಗಿಗೆ ಅಪ್ರೂವಲಿಗೆ ಬಂದಿದ್ದಾವೆ ಅವನ್ನ ನೀವು ಕ್ಲೋಸ್ ಮಾಡಬಹುದು. ಈಗ ಇನ್ಬಾಕ್ಸಲ್ಲಿ ಹೋಗೋಣ. ಫಸ್ಟ್ ಒಂದು ಕೆಲಸವನ್ನು ಮುಗಿಸಿ ಆಮೇಲೆ ಇವನ್ನೆಲ್ಲ ಆಪ್ಷನ್ಸ್ನ ಟ್ರೈ ಮಾಡೋಣ. ಓಕೆ. ನೋಡಿ ಈ ಆಫೀಸ್ ಅನುಷ್ಠಾನದ ಕುರಿತು ಕ್ಲಿಕ್ ಮಾಡೋಣ ಫೈಲ್ ಲಿಂಕ್ ಮೇಲೆ. ಇಲ್ಲಿ ಆಲ್ರೆಡಿ ಗ್ರೀನ್ ಕಲರ್ ಐಕಾನ್ ಇರೋದ್ರಿಂದ ನಿಮಗೆ ಗೊತ್ತಾಗ್ತದೆ ಈ ಫೈಲ್ ಜೊತೆಗೆ ಒಂದು ಕರಡು ಪ್ರತಿ ಬಂದಿದೆ, ನಾನು ಅದನ್ನು ವ್ಯೂ ಮಾಡಬೇಕು. ಅಪ್ರೂವ್ ಮಾಡಿದ್ರೆ ಅಪ್ರೂವ್, ಇಲ್ಲ ಕ್ಲಾರಿಫಿಕೇಷನ್ನು, ರಿಜೆಕ್ಟು ಅಥವಾ ಹೊಸದಾಗಿ ಪುಟಪ್ ಮಾಡಲಿಕ್ಕೆ ಬೇಕಾದರೂ ಹೇಳ್ಬೋದು. ಈಗ ನೋಡಿ ನೀವು ಹಿಂದಿನ ಕೇಸ್ ವರ್ಕರಲ್ಲಿ ರಮೇಶ್ ಅನ್ನೋರು ನನಗೇನು ಮಾಡಿದ್ದಾರೆ, ಕೇಸ್ ವರ್ಕರು ನೋಟ್ ಹಾಕಿ ಕಳಿಸಿದ್ದಾರೆ. ಎಷ್ಟೊತ್ತಿಗೆ 3:53ಕ್ಕೆ ನೋಟ್ ಹಾಕಿ ಕಳಿಸಿದ್ದಾರೆ ಫೈಲ್ನ. ಇಲ್ಲಿ ನೋಡಿ ನನಗೆ ಅವರು ಉಲ್ಲೇಖಿತ ಪತ್ರದಂತೆ ಎಲ್ಲಿದೆ ಪತ್ರ ಅಂತ ಇಲ್ಲಿ ಕ್ಲಿಕ್ ಮಾಡೋದಾದ್ರೆ ಅವರಿಗೆ ಇಲ್ಲಿ ಪ್ರಿವ್ಯೂ ಓಪನ್ ಆಗ್ತದೆ. ಹೈಯರ್ ಅಥಾರಿಟಿಗೆ ಫ್ಲಾಗಿಂಗ್ ಮಾಡೋ ಇದು ಲೆಟರ್ ಕರೆಸ್ಪಾಂಡೆನ್ಸಲ್ಲಿ ಫ್ಲಾಗಿಂಗ್ ಮಾಡುವಂಥದ್ದಾಯಿತು. ನೋಟ್ಗಳ್ನು ಕೂಡ ನಾವು ಸಪೋಸ್ ಫೈಲ್ ಬಿಲ್ಡ್ ಆಗ್ತಾ 3 ಪೇಜ್ 4 ಪೇಜ್ 5 ಪೇಜ್ ಈ ರೀತಿ ಹೆಚ್ಚುವರಿ ನೋಟ್ ಶೀಟ್ಗಳು ಆಗ್ತಾ ಹೋದರೆ ನೋಟ್ಗಳ್ನು ಕೂಡ ನಾವು ರೆಫರ್ ಮಾಡ್ತಾ ಹೋಗ್ಬೋದು. ಅದನ್ನು ಫ್ಲಾಗಿಂಗ್ ಹೆಂಗೆ ಮಾಡೋದು ನೋಟ್ಸ್ನ ಅಂತ ತೋರಿಸ್ತೀನಿ. ಇದಾದಮೇಲೆ ಇಲ್ಲೇ ಫೈಲ್ ವರ್ಕ್ ಮಾಡ್ತಾ ಇಲ್ಲಿ ನೋಡಿ, ಈಗ ಸಪೋಸು ಈ ಕರಡು ಪ್ರತಿಯನ್ನು ಈಗ ಅವರು ಏನು ಮಾಡ್ತಾರೆ, ಆಲ್ ಅಂತ ಕ್ಲಿಕ್ ಮಾಡಿ ಅವ್ರಿಗೂ ಕೂಡ ಇದೇ ರೀತಿ ಆಪ್ಷನ್ಸು ಫೈಲ್ ಮೆನ್ಯೂ ನೋಡಿ, ಫೈಲ್ ಮೆನ್ಯೂಸ್ ಎಲ್ಲ ಆಪ್ಷನ್ಸು ಅವ್ರಿಗೂ ಕೂಡ ಲೋಡ್ ಆಗಿದೆ. ನೋಟಿಂಗ್ಸ್ ಬೈ ನೇಮ್, ಯಾರ್ಯಾರು ಬೈ ನೇಮಲ್ಲಿ ನೋಟ್ ಹಾಕಿದ್ದಾರೆ, ಫೈಲ್ಗಳು ತುಂಬ ನೋಟ್ ಶೀಟ್ ಬಿಲ್ಡ್ ಆಗ್ತಾ ಹೋದರೆ ಯಾರ್ಯಾರು ಇವರು ಫೈಲ್ ಮೇಲೆ ವರ್ಕ್ ಮಾಡಿರ್ತಾರೆ, ಕೇಸ್ ನೋಟ್ ಶೀಟ್ ಆಗ್ತಾ ಹೋಗಿರ್ತಾರೆ ಅವ್ರದ್ದೆಲ್ಲ ಇಲ್ಲಿ ಕೆಳಗಡೆ ಲಿಸ್ಟ್ ಹೆಸರು ಬರ್ತಾ ಹೋಗುತ್ತೆ. ನೋಟಿಂಗ್ಸ್ ವ್ಯೂ ಬೈ ಡೇಟ್ ವೈಸ್ ಕೂಡ ನಾವು ನೋಟ್ಗಳನ್ನ ನೋಡ್ಬೋದು. ಓಕೆ. ಕರೆಸ್ಪಾಂಡೆನ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ 2 ಪೇಜ್ ವ್ಯೂ ಓಪನ್ ಆಗುತ್ತೆ. ಈಗ ಆಲ್ರೆಡಿ ಈ ರೀತಿ ಓಪನ್ ಆಗಿರೋ ರೀತಿ. ಡ್ರಾಫ್ಟ್ ಬೇಕಾದ್ರೆ ಇವರು ಕೂಡ ಹೊಸ ಡ್ರಾಫ್ಟ್ನ ಕ್ರಿಯೇಟ್ ಮಾಡಬಹುದು. ಅಥವಾ ಈಗ ಇಲ್ಲಿ ಹೆಂಗೂ ಗ್ರೀನ್ ಕಲರಲ್ಲಿ ಒಂದು ಡ್ರಾಫ್ಟ್ ಆಲ್ರೆಡಿ ಬಂದಿದೆಯಲ್ಲ ಅದನ್ನು ನೋಡಬೇಕು ಅಂತಂದರೆ ಇಲ್ಲಿ ವ್ಯೂ ಡ್ರಾಫ್ಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ನಾನೇನು ಮಾಡಿದ್ದೆ, 2 ಡ್ರಾಫ್ಟ್ನ ಕ್ರಿಯೇಟ್ ಮಾಡಿದ್ದೆ. ಒಂದೇ ಫೈಲಲ್ಲಿ 2 ಡ್ರಾಫ್ಟ್ನ ಕ್ರಿಯೇಟ್ ಮಾಡಿದೆ ಆವಾಗಲೇ. ಅದು ಸೇವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು 2 ಡ್ರಾಫ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ಎರಡನ್ನೂ ಕೂಡ ಅವರು ಲಾಗಿನಿಗೆ ಬಂದಿರುತ್ತೆ. ಯಾವುದು ಓಕೆ ಅನಿಸುತ್ತೋ ಅದನ್ನು ಅವರು ಬೇಕಿದ್ದರೆ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಈ ರೀತಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಕೊಟ್ಕೋಬಹುದು.
ಓಕೆನಾ. ನಾನು ಎರಡು ಸೇಮ್ ಮಾಡಿದ್ದೆ 3736. ನೋಡಿ ಒಂದ್ಸರಿ ವ್ಯೂ ಮಾಡಿ ನೋಡೋಣ ಏನಕ್ಕೆ ಎರಡು ಆಪ್ಷನ್ಸ್ ಬಂದಿದೆ ಅಂತ. ನೋಡಿ ಎಕ್ಸೆಲ್ ಶೀಟ್ ಅಪ್ಲೋಡ್ ಮಾಡಿದ್ದೆ. FAQ ಡಿಸ್ಟ್ರಿಕ್ಟ್ ಅಥಾರಿಟಿ ಅಂತ ಒಂದು ವರ್ಡ್ ಫೈಲ್ನು ಕೂಡ ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಡ್ರಾಫ್ಟನ್ನು ಮಾಡಿದ್ದೀನಿ. ಈ ಕಡೆ ಕಂಟೆಂಟ್ ಸೇಮ್ ಇದೆ, ಅದನ್ನೇ ಎರಡು ಸರಿ ರಿಪೀಟ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಎರಡು ಈಗ ಒಂದು ಡಿಲೀಟ್ ಮಾಡೋ ಆಪ್ಷನ್ನ ತೋರಿಸ್ಲಿಕ್ಕೋಸ್ಕರ. ಓಕೆ ನೋಡಿ, ಅವರಿಗೆ ಅಪ್ರೂವಿಂಗ್ ಅಥಾರಿಟಿಗೆ ಪ್ರಿವ್ಯೂ, ಅಪ್ರೂವ್, ಎಡಿಟ್, ಈ ಅಪ್ರೂವ್ ಅನ್ನೋ ಬಟನ್ ಇವ್ರಿಗೆ ಮಾತ್ರ ಇರುತ್ತೆ. ಇವ್ರು ಮಾತ್ರ ಡ್ರಾಫ್ಟ್ನ ಅಪ್ರೂವ್ ಮಾಡಿ ಸೈನ್ ಮಾಡೋವಂಥ ಆಪ್ಷನ್ ಇದೆ. ಸೊ ನಾನು ಏನು ಮಾಡ್ತೀನಿ, ಈ ಡ್ರಾಫ್ಟ್ನ ಅಪ್ರೂವ್ ಮಾಡ್ಕೋತೀನಿ. ಈ ಡ್ರಾಫ್ಟಲ್ಲಿ ಏನೇನಿದೆ, ಓಕೆ ಲೆಟರ್ ರೆಡಿ ಮಾಡಿದ್ದಾರೆ. ಇವರು ಬೇಕಿದ್ರೆ ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಹಾಕಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವರು ಏನು ಅಟ್ಯಾಚ್ಮೆಂಟ್ ಬಂದಿದೆ ಅಂತ ನೋಡಿಕೊಂಡು ಇಲ್ಲಿ ಡೌನ್ಲೋಡ್ ಆಗ್ತದೆ, ಅದನ್ನ ಓಪನ್ ಮಾಡಿ ನೋಡಬಹುದು. ವರ್ಡ್ ಕೂಡ ಅಷ್ಟೇ, ಏನೇನು ಅಟ್ಯಾಚ್ಮೆಂಟ್ಸ್ ಇರುತ್ತೆ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಆಗ್ತದೆ, ಓಪನ್ ಮಾಡಿ ನೋಡುವಂಥದ್ದು. ನೋಡಿ ಈ ಶೀಟ್ನ ಅಟ್ಯಾಚ್ ಮಾಡಿದ್ದೆ. ಓಕೆ ಎಲ್ಲರೂ ಡೀಟೇಲ್ಸ್ ಇದೆ ಅಂತ ಅನ್ಕೋತಾರೆ. ಇಮೇಲ್ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ಡೀಟೇಲ್ಸ್ ಕಳಿಸಿದ್ದಾರೆ ಅಂತ ಗೊತ್ತಾದ್ಮೇಲೆ ಕ್ಲೋಸ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ಸಿದ್ರೆ ಅವ್ರೇನು ಮಾಡ್ತಾರೆ, ಡ್ರಾಫ್ಟ್ನ ಫಸ್ಟು ಅಪ್ರೂವ್ ಮಾಡ್ತಾರೆ. ಸಪೋಸ್ ಏನಾದರೂ ಕರೆಕ್ಷನ್ಸ್ ಮಾಡೋದಿತ್ತು ಅಂದರೆ ಬೇಕಿದ್ರೆ ಅವರು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದೇ ವರ್ಡ್ ಫೈಲು ಡೌನ್ಲೋಡ್ ಆಗ್ತದೆ. ಆಮೇಲೆ ಮತ್ತವರು ಎಡಿಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕೊಟ್ಕೊಂಡು ಅಪ್ಲೋಡ್ ಮಾಡ್ಬೋದು. ಓಕೆ, ಅದಕ್ಕೂ ಮುಂಚೆ ಫಸ್ಟ್ ಎಡಿಟ್ ಅಂತ ಕೊಟ್ಕೊಂಡೇ ಮಾಡಬೇಕು. ಅದನ್ನ ಏನೇ ಮಾಡೋದಿದ್ರು ಫಸ್ಟ್ ಎಡಿಟ್ ಅಂತ ಕೊಟ್ಕೊಂಡು ಆಮೇಲೆ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಸೇವ್ ಅಂತ ಕೊಟ್ಕೊಂಡ್ರೆ ಈ ರೀತಿ ಮತ್ತೆ ಆಪ್ಷನ್ ಬರ್ತದೆ. ನೋಡಿ ಈಗ ಅಪ್ರೂವ್ ಅಂತ ಕೊಡ್ತೀನಿ. ಎಲ್ಲ ಕರೆಕ್ಟ್ ಇದೆ, ಇನ್ಫಾರ್ಮೇಷನ್ನು ಸೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಪ್ರೂವ್ ಕೊಟ್ಕೊಂಡ್ರೆ ಒನ್ಸ್ ಡ್ರಾಫ್ಟ್ ಗೆಟ್ಸ್ ಅಪ್ರೂವ್ ನೋ ಫರ್ದರ್ ಚೇಂಜಸ್ ಕ್ಯಾನ್ ಬಿ ಮೇಡ್ ಅಂತ. ಅಂದರೆ ಇವಾಗ ಅಪ್ರೂವ್ ಮಾಡ್ಕೊಂಡ್ರೆ ಮತ್ತೆ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನೇ ಮಾಡೋದಿದ್ರು ಇವಾಗಲೇ ಎಡಿಟ್ ಕೊಟ್ಕೊಂಡ್ಬಿಟ್ಟು ಚೇಂಜಸ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತಾ ಇದೆ. ಸೊ ನಮಗೆಲ್ಲ ರೆಡಿ ಕರೆಕ್ಟಾಗಿದೆ ಇನ್ಫಾರ್ಮೇಷನ್ ಅಂತ ಅಸಂಪ್ಷನ್ ಮಾಡ್ಕೊಂಡು ನಾವು ಓಕೆ ಕೊಡೋಣ. ಸೊ ನೋಡಿ ಡ್ರಾಫ್ಟ್ ನೇಚರ್ ಎಲ್ಲ ಇದೇ ರೀತಿ ಬಂತು. ಡೀಟೇಲ್ಸು ಕಮ್ಯುನಿಕೇಷನ್ ಡೀಟೇಲ್ಗಳೆಲ್ಲ ಬಂದಿದೆ, ಯಾರ್ಯಾರಿಗೆ ಹೋಗಬೇಕು ಅನ್ನೋದಿಲ್ಲ ಕೆಳಗಡೆ. ಈಗ ಕೆಳಗೆ ನೋಡಿ ಇಲ್ಲಿ ಇ ಸೈನ್, ಡಿಸ್ಪ್ಯಾಚ್ ಬೈ ಸೆಲ್ಫ್, ಡಿಸ್ಪ್ಯಾಚ್ ಬೈ CRU, ಎಡಿಟ್, ಕಸ್ಟಮ್ ಸೈನ್ ಅಂತ ಇದೆ. ಸೊ ನೀವು DSC ಕೀ ಎನ್ರೋಲ್ ಮಾಡ್ಕೊಂಡಿದ್ರೆ ಇಲ್ಲಿ DSC ಸೈನ್ ಅಂತಲೂ ಬರುತ್ತೆ ಆಪ್ಷನ್ ಈ ಡ್ರಾಫ್ಟ್ ಮೇಲೆ ಸೈನ್ ಮಾಡಲಿಕ್ಕೆ. ಸೊ ಈ ಸೈನ್ ಆದರೂ ಮಾಡಿ, ನೀವು DSC ಸೈನ್ ಆದರೂ ಮಾಡಿ, ಇವು ಎರಡರಲ್ಲಿ ಯಾವುದೇ ಸೈನ್ ಮಾಡೋದಿದ್ರು ಫಸ್ಟು ನೀವು ಈ ಆಪ್ಷನ್ ಕಸ್ಟಮ್ ಸೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡೇ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಮೇಲೆ ಡ್ರಾಫ್ಟ್ ಮೇಲ್ಗಡೆ ಫೈಲ್ ನಂಬರ್ ಬಂದಿದೆ ಆಲ್ರೆಡಿ. ಯಾವ ಫೈಲಿಗೆ ಸಂಬಂಧಪಟ್ಟಿದ್ದು ಡ್ರಾಫ್ಟು ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಬೇಗ ರೆಪ್ರೆಸೆಂಟ್ ಮಾಡಿಕೊಂಡು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ. ಫೈಲ್ ನಂಬರ್ ಇರುತ್ತೆ. ಡ್ರಾಫ್ಟ್ ಕಸ್ಟಮ್ ಸೈನ್ ಅಂತ ಕೊಟ್ಟಮೇಲೆ ಸೊ ಕಸ್ಟಮ್ ಸೈನ್ ಅಂತ ಚೂಸ್ ಮಾಡಿ ನೀವೇನು ಮಾಡಿ, ಎಲ್ಲಿ ಸಿಗ್ನೇಚರ್ ಬರಬೇಕು ಅಂದರೆ ತಮ್ಮ ವಿಶ್ವಾಸಿ ಕೆಳಗಡೆ ಎಲ್ಲ ಮಾಮೂಲಾಗಿ ಮಾಡ್ತಿರಲ್ವಾ, ಅಲ್ಲಿ ಒಂದು 5ರಿಂದ 7 ಲೈನ್ ಎಂಟ್ರ್ ಹೊಡ್ಕೊಂಡು ಸ್ಪೇಸ್ ಬಿಟ್ಕೊಳ್ಳಿ. ಸಿಗ್ನೇಚರ್ ಆದಾಗ ಸಿಗ್ನೇಚರ್ ಕಾಣಲಿಕ್ಕೆ ಈ ರೀತಿ ನೀವು ಆ ಏರಿಯಾನ ಹಿಂಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡ್ರೆ ಈ ಥರ ಯೆಲ್ಲೋ ಕಲರ್ ಬಾಕ್ಸ್ ಬರುತ್ತೆ. ಇದು ಬಂದಾದ ಮೇಲೆ ನೀವು ಇಲ್ಲಿ ಈ ಸೈನ್ ಅಥವಾ DSC ಸೈನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆವಾಗ ಕರೆಕ್ಟಾಗಿ ಅದು ನೀವು ಎಲ್ಲಿ ಯಾವ ಏರಿಯಾದಲ್ಲಿ ಕಸ್ಟಮ್ ಸೈನ್ ಅಂತ ಆಪ್ಷನ್ ಚೂಸ್ ಮಾಡಿರ್ತೀರೋ ಅಲ್ಲಿ ಅದು ಕರೆಕ್ಟಾಗಿ ಸಿಗ್ನೇಚರ್ ಬೀಳುತ್ತೆ, ಇಂಪ್ರೆಸ್ ಆಗುತ್ತೆ. ಅದರ್ವೈಸ್ ಅದು ರ್ಯಾಂಡಮ್ ಆಗಿ ಪೇಜಲ್ಲಿ ಎಲ್ಲಿ ಬೇಕಾದರೂ ಸಿಗ್ನೇಚರ್ ಆಗ್ಬೋದು. ಹಾಗಾಗಿ ಈ ಸೈನ್ ಅಂತ ಕೊಟ್ಟಿದ್ದೀನಿ. ಈ ರೀತಿ ಲೈವಲ್ಲೂ ಕೂಡ ಕೇಳುತ್ತೆ ಕನ್ಸೆಂಟ್. ಈ ಸೈನ್ ಕೊಟ್ಟಾಗ ಆಧಾರ್ ಬೇಸ್ಡ್ ಸೈನ್ ಆಗಲಿಕ್ಕೆ ಕನ್ಫರ್ಮ್ ಕೊಟ್ಟರೆ ನೆಕ್ಸ್ಟು ಆಧಾರ್ ಬೇಸಿಗೆ ಆಧಾರ್ ಸರ್ವರ್ಗೆ ರಿಡೈರೆಕ್ಟ್ ಆಗುತ್ತೆ. ಆವಾಗ ನೀವೇನು ಮಾಡಬಹುದು, ನಿಮ್ಮ ಆಧಾರ್ ನಂಬರ್ನ ಹಾಕಿ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ್ಮೇಲೆ ಈ ಡ್ರಾಫ್ಟ್ ಅಪ್ರೂವ್ ಆಗಿ ನಿಮಗೆ ಏನಾಗ್ತದೆ, ಕೆಳಗಡೆ ನೀವು ಎಲ್ಲಿ ಯಾವ ಏರಿಯಾ ಚೂಸ್ ಮಾಡಿರ್ತೀರ ಇಲ್ಲಿ ಈ ಏರಿಯಾ ಚೂಸ್ ಮಾಡಿದರೆ ಇಲ್ಲೇ ಕರೆಕ್ಟಾಗಿ ಸೈನು ಬಿದ್ದಿರುತ್ತೆ. ಯಾಕೆ ನನಗೀಗ ಬ್ಲ್ಯಾಂಕ್ ಪೇಜ್ ತೋರಿಸ್ತಾ ಇತ್ತು ಅಂದರೆ ಈ ಡ್ರಾಫ್ಟಲ್ಲಿ 2 ಪೇಜ್ ಇದೆ. ಸೆಕೆಂಡ್ ಪೇಜ್ ಲಾಸ್ಟ್ ಪೇಜಲ್ಲಿ ಅಲ್ವಾ ಯಾವಾಗ ಸೈನ್ ಮಾಡೋದು, ಅದಕ್ಕೆ ಸೆಕೆಂಡ್ ಪೇಜಲ್ಲಿ ಲೋಡ್ ಆಗಿದೆ. ಬಟ್ ಸೆಕೆಂಡ್ ಪೇಜಲ್ಲಿ ಏನೂ ಕಂಟೆಂಟ್ ಇರಲಿಲ್ಲ, ಹಾಗಾಗಿ ಫಸ್ಟ್ ಪೇಜಿಂದ ಸೆಕೆಂಡ್ ಪೇಜಿಗೆ ತೋರಿಸ್ತಾ ಇದೆ. ಓಕೆನಾ.
ಸೊ ಇಲ್ಲಿ ಸೈನ್ ಮಾಡಬೇಕು ಲಾಸ್ಟಲ್ಲಿ, ಯಾವಾಗ ಲಾಸ್ಟ್ ಪೇಜಲ್ಲೇ ಈ ರೀತಿ ಇಟ್ಕೊಳ್ಳಿ ಸಿಗ್ನೇಚರ್ ಹಾಕುವಂಥದ್ದನ್ನು. ಓಕೆ, ಈ ರೀತಿ ಕಸ್ಟಮ್ ಸೈನ್ ಆಗಿ ಆದಮೇಲೆ, ಸಿಗ್ನೇಚರ್ ಆದಮೇಲೆ ನೀವು ಡ್ರಾಫ್ಟ್ನ ಏನು ಮಾಡಬಹುದು, ಐದರ್ ಈ ಫೈಲ್ನ ಕನ್ಸರ್ಟ್ ಕೇಸ್ ವರ್ಕರ್ಗೆ ಡೈರೆಕ್ಟಾಗಿ ಕಳಿಸ್ಬಿಟ್ಟು ಅವ್ರ ಕಡೆಯಿಂದ ಡಿಸ್ಪ್ಯಾಚ್ ಆದರೂ ಮಾಡಿಸಿ ಟಪಾಲ್ ಸೆಕ್ಷನ್ಗೆ, ಅದರ್ವೈಸ್ ನೀವೇ ಡೈರೆಕ್ಟಾಗಿ ಸೆಕ್ಷನ್ ಆಫೀಸರ್ನೇ ಹೇಳಬಹುದು. ಡಿಸ್ಪ್ಯಾಚ್ ಬೈ ಸೆಲ್ಫ್ ಅಂದರೆ ನೀವೇ ಖುದ್ದಾಗಿ ಇಲ್ಲಿ ಮೇಲೆ ಯಾರು ಅಡ್ರೆಸ್ ಮೆನ್ಷನ್ ಆಗಿದೆ ಅವರಿಗೆ ಡಿಸ್ಪ್ಯಾಚ್ ಮಾಡಲಿಕ್ಕೆ ಕೊಡಬಹುದು. ಬಟ್ ಈ ಆಫೀಸಲ್ಲಿ ಏನಾಗ್ತದೆ, ಮೇಲ್ ಐ ಡಿ ಇದ್ದಿದ್ರೆ ಆಟೋಮೆಟಿಕ್ಕಾಗಿ ನೀವು ಡಿಸ್ಪ್ಯಾಚ್ ಬೈ ಸೆಲ್ಫ್ ಅಂತ ಕೊಟ್ಟಾಗ ಅವರ ಇಮೇಲ್ ಐ ಡಿ ಏನು ಕನ್ಸರ್ನ್ ಇಮೇಲ್ ಐ ಡಿ ಹಾಕಿರ್ತೀವಿ, ಇದೇ ಇ ಆಫೀಸ್ ಟೆಸ್ಟ್ ಡಾಟ್ ಇ ಆಫೀಸ್ ಅಟ್ ಕರ್ನಾಟಕ ಡಾಟ್ ಜಿ ಒ ಡಿ ಅಂತ ಏನು ಇಮೇಲ್ ಐ ಡಿ ಇರುತ್ತೆ, ಅಂಥ ಮೇಲ್ ಐ ಡಿಗೆ ಮಾತ್ರ ಹೋಗುತ್ತೆ ಇ ಆಫೀಸ್ ಟು ಇ ಆಫೀಸು. ಜಿಮೇಲು ಯಾಹೂ ಮೇಲು ಅದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಟಪಾಲ್ ಸೆಕ್ಷನಿಂದ ಮಾಡೋದ್ರಿಂದ ಡಿಸ್ಪ್ಯಾಚ್ ಬೈ ಸಿ ಆರ್ ಯು ಅಂತಲೇ ಕ್ಲಿಕ್ ಮಾಡಿ. ಈ ಬಟನ್ನ ಡಿಸ್ಪ್ಯಾಚ್ ಬೈ ಸಿ ಆರ್ ಯು ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಿ, ಈ ರೀತಿ ಡಿಸ್ಪ್ಯಾಚ್ ಬೈ ಸಿ ಆರ್ ಯು ಅಂತ ಕೊಟ್ಟ ತಕ್ಷಣವೇ ಐದರ್ ನೀವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೇ ಈ ಕೆಲಸನ ಮಾಡ್ಬೋದು, ಅದರ್ವೈಸ್ ಫೈಲ್ನ ರಿಟರ್ನ್ ಕೇಸ್ ವರ್ಕರ್ಗೆ ಹಾಕ್ಬಿಟ್ಟು ಕೇಸ್ ವರ್ಕರ್ಗೆ ನೀವು ಮೆನ್ಷನ್ ಮಾಡ್ಬೋದು, ಪತ್ರವನ್ನು ರವಾನಿಸಲು ಆದೇಶಿಸಿದೆ ಅಂತ ಹೇಳ್ಬಿಟ್ಟು ಅವ್ರ ಏನಾರ ಶರ ಒಂದು ಬರೆದು ನೋಟ್ ಹಾಕಿ ನೀವು ಮಾಡುವಂಥದ್ದು. ಈಗ ನೀವೇ ಡೈರೆಕ್ಟಾಗಿ ಸಿ ಆರ್ ಯುಗೆ ಮೆನ್ಷನ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ಇಲ್ಲಿ ಸಿ ಆರ್ ಯು ಸೆಕ್ಷನಲ್ಲಿ ನಾವು ಇಷ್ಟೋ ತನಕ ನಮ್ಮ ಆಫೀಸಲ್ಲಿ ಸಿ ಆರ್ ಯು ಸೆಕ್ಷನ್ ಅಂದರೆ ಇನ್ವರ್ಡ್ ಔಟ್ವರ್ಡ್ ಅವಕ ಜವಕ ಸೆಕ್ಷನನ್ನು ನೋಡ್ತಾ ಇರೋದು ಸುಧಾ. ಸೊ ಸುಧಾ ಅವರಿಗೆ ಕಳಿಸೋಣ. ಸುಧಾ ಅವರಿಗೆ ಕಳಿಸ್ಬಿಟ್ಟು ಚೂಸ್ ಮಾಡಿ, ಸುಧಾ ಅವರು ಯಾವ ರೀತಿ ಆ ಪೋಸ್ಟ್ನ ಡಿಸ್ಪ್ಯಾಚ್ ಮಾಡಬೇಕು, ಐ ಮೀನ್ ಈ ಡ್ರಾಫ್ಟ್ನ ಮತ್ತು ಇದ್ರ ಜೊತೆ ಇರ್ತಕ್ಕಂಥ ಅಟ್ಯಾಚ್ಮೆಂಟ್ಗಳನ್ನ ಅವರು ಯಾವ ರೀತಿ ಕಳಿಸ್ಕೊಡ್ಬೇಕು ಅನ್ನೋವಂಥದ್ದನ್ನು ನೀವು ಮೆನ್ಷನ್ ಮಾಡಬೇಕಿಲ್ಲಿ. ಸುಧಾ ಅವರು ಖುದ್ದಾಗಿ ಪ್ರಿಂಟ್ಔಟ್ ತಗೊಂಡು ಹೋಗಿ ಬೈ ಹ್ಯಾಂಡ್ ಕೊಟ್ಟು ಬರಬೇಕಾ, ಅಥವಾ ಆ ಕನ್ಸರ್ನ್ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕಾ, ಅಥವಾ ಅವರ ಇಮೇಲ್ ಐ ಡಿ ಅಫಿಷಿಯಲ್ ಇಮೇಲ್ ಅಡ್ರೆಸ್ ಏನಾದರೂ ಬಂದಿದ್ದರೆ ಆ ಇಮೇಲ್ಗೆ ಜಿಮೇಲ್ ಅಥವಾ ಯಾಹೋ ಮೇಲ್ ಅಂಥವಕ್ಕೆ ಇಮೇಲ್ ಥರ ಕಳಿಸ್ಬೇಕಾ ಅನ್ನೋಂಥದ್ದನ್ನು ನಾವಿಲ್ಲಿ ಮೆನ್ಷನ್ ಮಾಡಿ ಹೇಳಬೇಕು. ಸುಧಾ ಅವ್ರಿಗೆ ನಾವೇನು ಮಾಡೋಣ, ಬೈ ಪೋಸ್ಟ್ ಕಳಿಸಿ ಅಂತ ಹೇಳೋಣ, ಅಥವಾ ಇಮೇಲ್ ಮಾಡೋಣ ಬೇಗ ಹೋಗಲಿ ಅಂತ. ಈ ಜಿಮೇಲು ಇ ಆಫೀಸಲ್ಲಿ ಅಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನೋ ಮೇಲ್ ಐ ಡಿ ಇದ್ದರೆ ಬೇಗ ಇ ಆಫೀಸ್ ಟು ಇ ಆಫೀಸಿಗೆ ಕಮ್ಯುನಿಕೇಟ್ ಆಗುತ್ತೆ. ಜಿಮೇಲು ಯಾಹೂ ಮೇಲ್ ಆ ಥರ ಬೇರೆ ಬೇರೆ ಇಮೇಲ್ಗಳಿದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕು, ಅಲ್ಲಿ ಟಪಾಲ್ ಸೆಕ್ಷನ್ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಮೇಲ್ ಮಾಡಬೇಕು. ಓಕೆನಾ. ರಿಮಾರ್ಕ್ಸ್ ಇವತ್ತೇ ಕಳಿಸ್ಕೊಡಿ ಅಂತ ರಿಮಾರ್ಕ್ಸ್ನ ಹಾಕ್ತಿದ್ವಿ ಸುಧಾ ಅವ್ರಿಗೆ. ಇಲ್ಲಿ ನೋಡಿ, ಸೆಂಡ್ ವಿತ್ ಫಾಲೋಅಪ್, ಸೆಂಡ್ ವಿತೌಟ್ ಫಾಲೋಅಪ್ ಅಂತ ಎರಡು ಆಪ್ಷನ್ ಬಂತು. ಸೆಂಡ್ ವಿತ್ ಫಾಲೋಅಪ್ ಅಂತಂದರೆ ನೀವು ಈ ಪತ್ರನ ಕಳಿಸಿದ ಮೇಲೆ ಇದಕ್ಕೆ ಪ್ರತ್ಯುತ್ತರ ಏನಾದರೂ ನಿರೀಕ್ಷಣೆ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದಿತ್ತು ಅಂದರೆ ಈ ಆಪ್ಷನ್ನ ಚೂಸ್ ಮಾಡಿ ಸೆಂಡ್ ವಿತ್ ಫಾಲೋಅಪ್ ಅಂತ ಕ್ಲಿಕ್ ಮಾಡಬೇಕು. ಏನೂ ನಮಗೆ ಉತ್ತರ ಇಲ್ಲ, ನಮ್ಮ ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡಿದ್ವಿ ಅಂದರೆ ಸೆಂಡ್ ವಿತೌಟ್ ಫಾಲೋಅಪ್ ಕ್ಲಿಕ್ ಮಾಡಬೇಕು. ಸೆಂಡ್ ವಿತ್ ಫಾಲೋಅಪ್ ಅಂತ ಕೊಟ್ಟಾಗ ನಿಮಗೆ ಅವ್ರ ಕಡೆಯಿಂದ ಏನಾಗಬೇಕು ಅನ್ನೋವಂಥದ್ದು ಇಲ್ಲಿ ಚೂಸ್ ಮಾಡ್ಕೋಬೇಕು. ಇನ್ಫಾರ್ಮೇಷನ್ ಟು ದ ಡಿಪಾರ್ಟ್ಮೆಂಟಾ ನಮಗೆ, ಅಥವಾ ನೆಸಸರಿ ಆ್ಯಕ್ಷನ್ನ, ಇನ್ಫಾರ್ಮೇಷನ್ ಏನಾದರೂ ಕೇಳಿದಾರಾ, ರಿಪ್ಲೈ ನಿಮಗೆ ರಿಕ್ವೈರಾ, ರಿಪ್ಲೈ ಸೆಂಟಾ, ಈ ರೀತಿ ರಿಮೈಂಡರ್ಸಾ, ಯಾವ ಆಪ್ಷನ್ ಬೇಕೋ ನಿಮಗೆ ಅದನ್ನ ಚೂಸ್ ಮಾಡ್ಕೋಬೋದು. ಈ ರೀತಿ ಚೂಸ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬರೆದ್ಬಿಟ್ಟು, ಇದು ಈ ಆಫೀಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳಾದಾಗ ತುಂಬ ಹೆಲ್ಪ್ ಆಗ್ತದೆ. ಡಿಸ್ಕ್ರಿಪ್ಷನ್ ಬರೆದು ನಿಮಗೆ ರಿಪ್ಲೈ ಮಾಡಬೇಕು ಅವರು, ಅಥವಾ ಫಾರ್ ಸೆಕ್ಷನ್ ಈ ಆಫೀಸ್ ಅಥವಾ ಯಾರು ಕನ್ಸರ್ನ್ ಸೆಕ್ಷನ್ ಕೇಸ್ ವರ್ಕರ್ ಇರ್ತಾರೆ ಆ ಸೆಕ್ಷನ್ಗೆ ಹೋಗ್ಬೇಕಾ ಅನ್ನೋವಂಥದ್ದನ್ನು ನೀವು ಮೆನ್ಷನ್ ಮಾಡಬೇಕು. ರಿಪ್ಲೈ ಎಷ್ಟು ದಿನದೊಳಗಡೆ ನಮಗೆ ಕೊಡಬೇಕು ಅನ್ನೋವಂಥದ್ದನ್ನು ಬೇಕಾದ್ರೆ ನಾವು ಮೆನ್ಷನ್ ಮಾಡಬಹುದು. ಸೆಂಡ್ ವಿತ್ ಫಾಲೋಅಪ್ ಅಂದರೆ ಇದಿಷ್ಟು ಆಪ್ಷನ್ ಮಾಡಬೇಕು. ಏನೂ ನಮಗೆ ರಿಪ್ಲೈ ಬರೋವಂಥದ್ದಿಲ್ಲ, ನಾವು ಮಾಹಿತಿ ಕೊಟ್ಟರೆ ಮುಗೀತು ಅನ್ನೋವಂಥದ್ದಿತ್ತು ಅಂದರೆ ಸೆಂಡ್ ವಿತೌಟ್ ಫಾಲೋಅಪ್ ಕ್ಲಿಕ್ ಮಾಡಿ. ನೋಡಿ, ಈಗ ಎರಡು ಇಶ್ಯೂ ಕ್ರಿಯೇಟ್ ಆಯಿತು. ಇಬ್ಬರಿಗೆ ಪೋಸ್ಟ್ ಮಾಡಬೇಕೀಗ ಸುಧಾ ಅವರು. ಏನು ವಿತ್ ಅಟ್ಯಾಚ್ಮೆಂಟ್ಸು ಇದೆ, ಏನು ಅಟ್ಯಾಚ್ಮೆಂಟ್ಸ್ ಇದ್ದಾವೆ ಅನ್ನೋದನ್ನು ಬೇಕಾದ್ರೆ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸುಧಾ ಅವರು ಡೌನ್ಲೋಡ್ ಮಾಡಿಕೊಂಡು ಇಬ್ಬರಿಗೂ ನಾವು ಇಮೇಲ್ ಕಳಿಸಿ ಅಂತ ಹೇಳಿದ್ವಿ. ಡಿ ಸಿ ಅವ್ರಿಗೂ ಇಮೇಲ್ ಮಾಡಿ, ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಇಮೇಲ್ ಮಾಡಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. ಎರಡು ಇಶ್ಯೂ ನಂಬರ್ ಕ್ರಿಯೇಟ್ ಆಗಿದೆ. ಆ ಇಶ್ಯೂಗಳನ್ನ ಹಿಂಗೆ ಓಪನ್ ಮಾಡಿ ನೋಡ್ಕೊಂಡು ಅವರು ಕಳಿಸ್ಬಹುದು. ನೋಡಿ ಎಷ್ಟೊತ್ತಿಗೆ ಕಳಿಸಿದ್ವಿ ಅಂತ ವಿತ್ ಟೈಮ್ ರೆಕಾರ್ಡ್ ಆಗಿದೆ. ಇಶ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗ್ತದೆ ಅವರಿಗೆ. ಸೊ
ನಾವೆಲ್ಲಿ ನೋಡ್ಕೋಬಹುದು ಡಿಸ್ಪ್ಯಾಚ್ ನಾವು ಮಾಡಿರೋದೆಲ್ಲ ನಮ್ಮ ಡಿಸ್ಪ್ಯಾಚ್ ಅಲ್ಲಿ ಸಿಗುತ್ತೆ. ಡಿಸ್ಪ್ಯಾಚ್ ಒಳಗಡೆ ಸೆಂಟ್ ನೋಡಿ ಹೋಗಿರೋದು ಟಪಲ್ಗೆ. ಇಲ್ಲಿ ಅವ್ರು ಇನ್ನೂ ಟಪಾಲ್ ಅವರು ಕಳಿಸಿದಾರೋ ಇಲ್ವೋ ಅನ್ನೋದನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಟೇಟಸ್ ನೋಡಿ ಇಲ್ಲಿ ಇಶ್ಯೂಡ್ ಅಂಡ್ ಸೆಂಟ್ ಅಂತ ಇದೆ. ಅಂದ್ರೆ ಇನ್ನು ಟಪಾಲ್ ಸೆಕ್ಷನ್ಗೆ ಹೋಗಿದೆ, ಅವ್ರು ಇನ್ನೂ ಅದನ್ನ ಕಳಿಸಿಲ್ಲ ಅಂತ ಅರ್ಥ. ಅವ್ರು ಕಳಿಸಿದಾರೆ ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡೋದು? ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಯಾಚ್ಡ್ ಅಂತ ಏನಿದೆಯಲ್ಲ ಈ ರೀತಿ ಇಲ್ಲಿ ಬರಬೇಕು. ನೋಡಿ ಇಶ್ಯೂಡ್ ಅಂಡ್ ಸೆಂಟ್ ಅಂತ ಇದೆಯಲ್ಲ, ಇಲ್ಲಿ ಇಶ್ಯೂಡ್ ಅಂಡ್ ಡಿಸ್ಪ್ಯಾಚ್ಡ್ ಅಂತ ಬರ್ಬೇಕು. ಅವಾಗ ಮಾತ್ರ ಅವರು ಕಳಿಸಿದ್ದಾರೆ ಅಂತ ಅರ್ಥ. ಅದ್ರ ಮೇಲೆ ಏನಾದರೂ ಆಕ್ಷನ್ ಏನಾದರೂ ಏನೇನಾಗಿದೆ ಅಂತ ಇನ್ಫಾರ್ಮೇಷನ್ ನೋಡೋದಾದ್ರೆ ಆಕ್ಷನ್ ಡೀಟೇಲ್ಸ್ ಇಲ್ಲಿ ಸಿಗ್ತದೆ. ನೀವು ಸೆಂಡ್ ಮಾಡಿದ್ದೀರಾ ಅಷ್ಟೇ, ಅವ್ರು ಇನ್ನೂ ಕಳಿಸಿಲ್ಲ. ಕಳಿಸಿದ್ಮೇಲೆ ಅವರು ರಿಸೀವ್ಡ್ ಮತ್ತು ಸೆಂಡ್ ಅಂತ ಅಲ್ಲಿ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಟ್ರೇಸ್ ಆಕ್ಟಿವಿಟಿ, ಪ್ರತಿಯೊಂದು ಆಕ್ಟಿವಿಟಿನೂ ಈ ಆಫೀಸಲ್ಲಿ ಟ್ರೇಸ್ ಆಗ್ತದೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾವೇನು ಮಾಡಿದ್ವಿ, ಡ್ರಾಫ್ಟ್ನ ಅಪ್ರೂವ್ ಮಾಡಿ ಡ್ರಾಫ್ಟ್ ಲೆಟರ್ನ ಅದ್ರ ಜೊತೆ ಇದ್ದ ಅಟ್ಯಾಚ್ಮೆಂಟ್ಗಳನ್ನ ನಾವು ಆ್ಯಸ್ ಎ ಸೆಕ್ಷನ್ ಹೆಡ್ಡೇ ಡೈರೆಕ್ಟಾಗಿ ನಾನು ಏನು ಮಾಡಿದ್ದೀನಿ, ಟಪಾಲ್ನವ್ರಿಗೆ ಹೇಳ್ಬಿಟ್ಟು ಹೋಗಮ್ಮ ಅದನ್ನು ಪೋಸ್ಟ್ ಇಮೇಲ್ ಮಾಡಮ್ಮ ಇವ್ರಿಗೆ ಅಂತ ಹೇಳಿ ಕಳಿಸಿದ್ದೀನಿ. ಆದರೆ ಫೈಲ್ ಇನ್ನೂ ನನ್ನ ಹತ್ರನೇ ಇದೆ. ಫೈಲ್ ಇನ್ನೂ ನಾನು ಡಿಪಾರ್ಟ್ಮೆಂಟ್ ಹೆಡ್ ಹತ್ರನೇ ಇದೆ, ಬರೀ ಲೆಟರ್ ಅಷ್ಟೇ ಹೋಗಿದ್ದಾವೆ. ಈಗ ನಾನೇನು ಮಾಡ್ತೀನಿ, ನಾವು ಆ್ಯಕ್ಚುಲಾಗಿ ಮಾಡೋದೇನು, ಫಸ್ಟು ನೋಟ್ ಬರೆದ್ಬಿಟ್ಟು ಅನುಮೋದನೆ ಮಾಡಿ ಕೇಸ್ ವರ್ಕರಿಗೆ ಕಳಿಸ್ತೀವಿ. ಫಿಸಿಕಲ್ ನಾವು ಮ್ಯಾನ್ಯಲ್ ಆಗಿ ಮಾಡುವಾಗ ಅದೇ ರೀತಿನೇ ನೀವು ಮಾಡಬಹುದು. ಹಿಂಗೆ ಡೈರೆಕ್ಟಾಗಿ ಕಳಿಸ್ಬೇಕು ಅಂತಿಲ್ಲ. ನಾನು ಒಂದು ಸ್ವಲ್ಪ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿಂದನೇ ಡಿಸ್ಪ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಕರೆಸ್ಪಾಂಡೆನ್ಸಸ್ನೆಲ್ಲ ಅಪ್ರೂವ್ ಮಾಡಿ ಇಶ್ಯೂ ಮಾಡಿದ್ಮೇಲೆ ಇಲ್ಲಿ ಇಶ್ಯೂ ನಂಬರ್ ಕೂಡ ಕ್ರಿಯೇಟ್ ಆಗಿದೆ. ಏನೇನು ಅಟ್ಯಾಚ್ಮೆಂಟ್ಗಳು ಕಳಿಸಿದ್ದೀವಿ ಅನ್ನೋದು ಕೂಡ ಇಬ್ಬರಿಗೂ ಇಲ್ಲಿ 2 ಇಶ್ಯೂ ಕ್ರಿಯೇಟ್ ಆಗಿರೋವಂಥದ್ದು. ಓಕೆನಾ? ನೋಡಿ ಇಲ್ಲಿ ಪಬ್ಲಿಷ್ ಟು KMS ಅಂದರೆ ನಾವು ಹೇಳಿದ್ವಲ್ಲ, ಡಿಜಿಟಲ್ ಲೈಬ್ರರಿ ಡಿಜಿ ಲಾಕರ್ ಥರ ಮಾಡಿದ್ದಾರೆ ಗೌರ್ಮೆಂಟಿಂದ ಅಂತ. ಇಲ್ಲಿ ಕೊಟ್ಟರೆ ಇವೆರಡೂ ಲೆಟರ್ಗಳು ಹೋಗಿ ಅಲ್ಲಿ KMS ಅಲ್ಲಿ ಕೂತ್ಕೊಳ್ಳುತ್ತೆ, ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ನಾವು ಯಾವಾಗ ಬೇಕಾದರೂ ಮತ್ತೆ ಅಲ್ಲಿಂದ ರೆಫರೆನ್ಸ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ರೀತಿ ಈಗ ಲೆಟರ್ ಡಿಸ್ಪ್ಯಾಚ್ ಆಗಿದೆ. ಬಟ್ ನಾವೇನು ಮಾಡಬೇಕಿತ್ತು, ಫಸ್ಟು ನೋಟ್ ಹಾಕಿ ಅದಾದಮೇಲೆ ಕೇಸ್ ವರ್ಕರಿಗೆ ಕಳಿಸ್ಬೇಕು. ಕೇಸ್ ವರ್ಕರ್ ಮುಂದೆ ಟಪಾಲ್ ಸೆಕ್ಷನಿಂದ ಡಿಸ್ಪ್ಯಾಚ್ ಮಾಡಿಸ್ತಾ ಇದ್ರು. ಇವಾಗ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಪ್ರೊಸೆಸ್ಗೆ ನಾನು ಈ ರೀತಿ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ, ನೋಟ್ ಆ್ಯಡ್ ಮಾಡ್ತೀನಿ, ಗ್ರೀನ್ ನೋಟ್. ಆ್ಯಸ್ ಎ ಡಿಪಾರ್ಟ್ಮೆಂಟ್ ಹೆಡ್ ಐ ಆಮ್ ವರ್ಕಿಂಗ್ ರೈಟ್ ನಾವು. ಈಗ ಒಂದು ಆ್ಯಡ್ ಗ್ರೀನ್ ನೋಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೋಟ್ನ ಟೈಪ್ ಮಾಡ್ತೀನಿ. ನೋಡಿ ಈಗ ನೋಟ್ ಶೀಟ್ನ ರೆಫರ್ ಮಾಡೋದು ಹೆಂಗೆ ಅಂತ, ಫ್ಲಾಗ್ ನೋಟ್ ಶೀಟ್ನಲ್ಲಿ ನೋಟ್ಸ್ನ ಹೆಂಗೆ ಫ್ಲಾಗ್ ಮಾಡೋದು ಅಂತ ತೋರಿಸ್ತೀನಿ. ಖಂಡಿಕೆ ಕಡತವನ್ನು ವಿಷಯ ನಿರ್ವಾಹಕರಾದ ತಮಗೆ ಹಿಂದಿರುಗಿ. ಬಟ್ ಅಫಿಷಿಯಲಾಗಿ ನೀವು ಹಿಂಗೆ ಹಾಕಲ್ಲ. ಅಫಿಷಿಯಲಾಗಿ ಏನು ಮಾಡ್ತೀರಾ, ನೀವು ಡ್ರಾಫ್ಟ್ ಅಪ್ರೂವ್ ಮಾಡಿ ಸೈನ್ ಮಾಡಿ ನೋಟ್ ಹಾಕಿ ವಾಪಸ್ಸು ಕೇಸ್ ವರ್ಕರಿಗೆ ಕೊಡ್ತೀರಾ. ಕೇಸ್ ವರ್ಕರ್ ಅಲ್ಲಿಂದ ಡಿಸ್ಪ್ಲೇ ಸೆಕ್ಷನ್ಗೆ ಕಳಿಸ್ತಾರೆ. ಸೊ ಈಗ ನಾನು ಈ ರೀತಿ ಇಲ್ಲಿ ಮಾಡಿದ್ದೀನಿ ನಿಮಗೆ. ಅದು ನಾನು ಕಳಿಸಿರೋದು ಕೇಸ್ ವರ್ಕರ್ಗೂ ಇಂಟಿಮೇಷನ್ ಇರಬೇಕಲ್ಲ. ಮತ್ತೆ ಈಗ ನಾನೊಂದ್ಸರಿ ರಿಟರ್ನು ಕೇಸ್ ವರ್ಕರಿಗೆ ಕಳಿಸ್ಬಿಟ್ಟು ಕೇಸ್ ವರ್ಕರು ಮತ್ತೆ ಡಿಸ್ಪ್ಯಾಚ್ ಸೆಕ್ಷನಿಗೆ ಇನ್ನೊಂದ್ಸರಿ ಕಳಿಸ್ಬಾರ್ದು. ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಪತ್ರವನ್ನು ವಿಲೆ ಮಾಡಲು ಅವಕಾಶವಾಗಿ ರವಾನಿಸಿದೆ, ಕಡತವನ್ನು ವಿಷಯ ನಿರ್ವಾಹಕರಾದ ತಮಗೆ ಹಿಂದಿರುಗಿಸಿದೆ ಅಂತ. ಸೊ ನೋಟ್ ಶೀಟ್ನ ರೆಫರೆನ್ಸ್ ಮಾಡೋದು ಹೆಂಗೆ ಅಂತಂದರೆ, ಹಿಂಗೆ ಆ್ಯಡ್ ನೋಟ್ ಕೊಟ್ಟು ಯಾವ ನೋಟ್ ಖಂಡಿಕೆ ಒಂದರ ಮೇರೆಗೆ ಅಂತ ಇದೆಯಲ್ಲ, ಇದನ್ನ ಚೂಸ್ ಮಾಡಿಕೊಂಡು ಇಲ್ಲಿ ಪ್ರೀವಿಯಸ್ ನೋಟಿಂಗ್ಸ್ ಅಂತ ಇದೆ ಆಪ್ಷನ್. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಹಳೆ ಏನು ನೋಟ್ ಇರ್ತಾವೋ, ನೋಟ್ ಶೀಟ್ಗಳು ತುಂಬ ಫೈಲ್ ದೊಡ್ಡದಾದಾಗ 2-3 ಪೇಜ್ ನೋಟ್ ಶೀಟ್ಗಳು ಏನೇನೋ ನೋಟ್ ಹಾಕಿರ್ತಾರೆ ಅವೆಲ್ಲ ಲೋಡ್ ಆಗುತ್ತೆ. ಅವೆಲ್ಲ ಲೋಡ್ ಆದಾಗ ನಾವೇನು ಮಾಡ್ಬೋದು, ಈ ರೀತಿ ನೋಟ್ ಶೀಟ್ನ
ಚೂಸ್ ಮಾಡಿಕೊಂಡು ಲಿಂಕ್ ಮಾಡುವಂಥದ್ದು. ಅದನ್ನು ಲಿಂಕ್ ಮಾಡೋಕ್ಕೆ ಏನು ಮಾಡಬೇಕು, ನೋಟ್ ಶೀಟ್ನ ಇಲ್ಲಿ ರೆಫರೆನ್ಸಸ್ನ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಬಂತಾ, ಬೈ ಪೇಜ್ ನಂಬರ್. ನೋಟ್ಗಳು 2, 3, 4, 5 ಪೇಜ್ ಆಗಿದ್ದರೆ ಪೇಜ್ ನಂಬರ್ ಹಾಕ್ಬೋದು, ಇಲ್ಲ ಬೈ ನೋಟ್ ನಂಬರ್. ನಾನೀಗ ಖಂಡಿಕೆ 1 ಅಂತ ಸ್ಪೆಸಿಫಿಕ್ ಆಗಿ ನೋಟ್ನೇ ಮೆನ್ಷನ್ ಮಾಡ್ತೀನಿ. ಹಾಗಾಗಿ ಬೈ ನೋಟ್ ಅಂತ ಹಾಕ್ಬಿಟ್ಟು ನೋಟ್ ನಂಬರ್ ಡ್ರಾಪ್ ಡೌನಲ್ಲಿ ಬರ್ತಾ ಹೋಗುತ್ತೆ. 1, 2, 3, 5, 6, 10, 15 ಹಿಂಗೆ ಬರ್ತವೆ. ನಾವು ಯಾವುದನ್ನು ಚೂಸ್ ಮಾಡಬೇಕು ಅದನ್ನ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ನೋಟ್ ಶೀಟು ರೆಫರೆನ್ಸ್ ಆಗ್ತದೆ. ನೋಡಿ ಈಗ ಅದು ಖಂಡಿಕೆ 1 ಅನ್ನೋದೇ ಅಂಡರ್ಲೈನ್ ಆಯಿತು. ನೆಕ್ಸ್ಟ್ ನಾನು ಅದನ್ನು ಕ್ಲಿಕ್ ಮಾಡಿದ್ರೆ ಖಂಡಿಕೆ 1 ಅಂತ ಅಲ್ಲಿ ಅದೇ ಹೈಲೈಟ್ ಆಗಿ ಬರ್ತದೆ. ಸೊ ಈಗ ನಾನು ಏನು ಮಾಡ್ತೀನಿ, ವಿಷಯ ನಿರ್ವಾಹಕರಿಗೆ ಫೈಲ್ನ ಸೆಂಡ್ ಮಾಡ್ತೀನಿ. ಈಗ ನಮ್ಮ ವಿಷಯ ನಿರ್ವಾಹಕರು ಯಾರು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಒಂದು SMS ಹೋಗಲಿ, ನಾನು ಫೈಲ್ ಕಳಿಸಿದ ತಕ್ಷಣ ಅಲರ್ಟು ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಅವರ ಹೆಸರನ್ನು ಟೈಪ್ ಮಾಡ್ತೀನಿ. ಯಾರು ನಮ್ಮ ವಿಷಯ ನಿರ್ವಾಹಕರು, ರಮೇಶ್, ಅಸಿಸ್ಟೆಂಟ್ ಸೆಕ್ಷನ್. ಓಕೆ, ನೋಡಿ ವಿಷಯ ನಿರ್ವಾಹಕರು ಯಾರಿಂದ ಫೈಲ್ ಬಂದಿತ್ತೋ ಅವ್ರದ್ದು ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಗಿರುತ್ತೆ. ನಾವು ಅವ್ರನ್ನ ಚೂಸ್ ಮಾಡ್ಬೋದು. SMS ಹೋಗಲಿ ಅಂತ ಹಾಕಿದ್ದೀನಿ. ಶರ ಏನು ಬರೆಯೋಣ, ಯಾಕಂದ್ರೆ ನಾನು ಡ್ರಾಫ್ಟ್ನ ಅಪ್ರೂವ್ ಮಾಡಿ ಆಲ್ರೆಡಿ ವಿಲೇಜ್ ಸೆಕ್ಷನಿಗೆ ಕಳಿಸಿದ್ದೀನಿ. ಈ ರಿಮಾರ್ಕ್ಸ್ ನೋಡ್ತಿದ್ದಂಗೆ ಅವ್ರಿಗೂ ಗೊತ್ತಾಗಲಿ, ಮತ್ತು ಅವ್ರು ಒಂದ್ಸರಿ ಏನು ಪತ್ರನ ಇನ್ನೊಂದ್ಸರಿ ಡಿಸ್ಪ್ಯಾಚ್ ಸೆಕ್ಷನಿಗೆ ಕಳಿಸ್ಬಾರ್ದು. 2 ಸರಿ ಡಿಸ್ಪ್ಯಾಚ್, ಒಂದೇ ಪತ್ರ ಒಬ್ಬರಿಗೆ 2 ಸರಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡಿಸ್ಪ್ಯಾಚ್ letters already sent to dispatch section sending file for further action ಅಂತ ಹಾಕ್ಕೊಂಡು ಏನು ಮಾಡ್ತೀನಿ, ಫಾರ್ ಅಪ್ರೂವಲ್ ಇದ್ದದನ್ನ ನಾನು ಹೈಯರ್ ಆಫೀಸರ್ ಆಲ್ರೆಡಿ ಫೈಲ್ ಅಪ್ರೂವ್ ಮಾಡಿದ್ದೀನಿ ಅಂತ ಅಪ್ರೂವ್ಡ್ ಅಂತ ಮೆನ್ಷನ್ ತೋರಿಸ್ಬಿಟ್ಟು ಈ ಸೈನ್ ಆ್ಯಂಡ್ ಸೆಂಡ್ ಅಂತ ಕೊಡ್ತೀನಿ. ಈಗ ಈ ಸೈನ್ ವರ್ಕ್ ಆಗೋದಿಲ್ಲ ಡೆಮೋ ಸರ್ವರ್ಲಿ, ಹಾಗಾಗಿ ಬರೀ ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಈಗ ಫೈಲು ವಾಪಸ್ ಕೇಸ್ ವರ್ಕರ್ಗೆ ಹೋಯಿತು. ಫೈಲು ಕರೆಕ್ಟಾಗಿ ಹೋಗಿದೆಯಾ ವಾಪಸ್ಸು ಅಂತ ಹೇಳಲಿಕ್ಕೆ ನಾವೇನು ಮಾಡೋಣ, ಇಲ್ಲಿ ಚೆಕ್ ಮಾಡೋಣ. ಸೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಈ ಆಫೀಸ್ ತಂತ್ರಾಂಶ ಅನುಷ್ಠಾನ ಕುರಿತು ಓಕೆ 21982 ಅದೇ ಫೈಲ್ ನಂಬರು ಕರೆಕ್ಟು. ಅವ್ರಿನ್ನೂ ಓಪನ್ ಮಾಡಿ ನೋಡಿಲ್ಲ, ಸೊ ಫುಲ್ ಬ್ಯಾಕ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೆಂಟಲ್ಲಿ ನಾವು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಟ್ ರೆಫರ್ ಮಾಡಿದ್ವಿ ಅಲ್ವಾ, ಒಂದು ನೋಟ್ ಶೀಟ್ನ ಫ್ಲಾಗ್ ಮಾಡಿದ್ವಿ, ಅದು ಕರೆಕ್ಟ್ ಆಗಿದೆಯಾ ಅಂತ ಲಿಂಕಲ್ಲಿ ನೋಡೋಣ. ಓಕೆನಾ, ಇಲ್ಲಿ ಸೆಂಟಲ್ಲಿ ನೋಡ್ಕೊಂಡು ಇಲ್ಲಿ ಖಂಡಿಕೆ 1 ಅಂತ ಮೆನ್ಷನ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಪ್ರಿವ್ಯೂವಲ್ಲಿ ಓಪನ್ ಆಗುತ್ತೆ. ಆ ಪರ್ಟಿಕ್ಯುಲರ್ ನೋಟು ಪ್ರಿವ್ಯೂವಲ್ಲಿ ಓಪನ್ ಆಗುತ್ತೆ ನೋಡಿ ಅಲ್ವಾ. ಇವರು ಯಾವಾಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಯಾವ ಡೇಟಿಗೆ ಯಾವ ಟೈಮ್ಗೆ ಸೈನ್ ಹಾಕಿ ರಿಟರ್ನ್ ಹಾಕಿದ್ರು ಅನ್ನೋವಂಥದ್ದು ಕೂಡ ಇಲ್ಲಿ ತೋರಿಸ್ತದೆ. ಲೈವಲ್ಲಿ ನಿಮಗೆ ಇಲ್ಲಿ ರೈಟ್ ಮಾರ್ಕ್ ಬಂದಿರುತ್ತೆ ಗ್ರೀನ್ ಕಲರ್. ಈ ಸೈನ್ ಮಾಡಿದ್ರೆ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬಂದಿರುತ್ತೆ. ಡಿಜಿಟಲ್ ಸೈನ್ ಮಾಡಿದ್ರು ಕೂಡ ರೆಡ್ ಕಲರ್ ಗ್ರೀನ್ ಮಾರ್ಕ್ ಬಂದು ಡಿಜಿಟಲಿ ಸೈನ್ಡ್ ಬೈ ಅಂತ ಬಂದಿರುತ್ತೆ. ಸೊ ಈಗ ನಮ್ಮಲ್ಲಿ ನೋಡಿ ಇಷ್ಟು ಏನು ಡ್ರಾಫ್ಟು, ನಮ್ಮ ರೆಸಿಪ್ಟು, ಆಮೇಲೆ ಒಂದು ಡ್ರಾಫ್ಟ್ನ ಕ್ರಿಯೇಟ್ ಮಾಡಿ ಅದನ್ನ ಡಿಸ್ಪ್ಯಾಚ್ ಸೆಕ್ಷನ್ನಿಗೆ ಹೈಯರ್ ಆಫೀಸರ್ ಅಪ್ರೂವ್ ಮಾಡಿ ಕಳಿಸಿದ್ದಾರೆ. ಸೊ ಡಿಸ್ಪ್ಯಾಚ್ ಸೆಕ್ಷನ್ ಅವರು ಈಗ ಟಪಾಲ್ ಸೆಕ್ಷನ್ ಅವರು ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಫೈಲು ರಿಟರ್ನ್ ಕೇಸ್ ವರ್ಕರಿಗೆ ಹೋಗಿದೆ, ಲೆಟರ್ ಡಿಸ್ಪ್ಯಾಚ್ ಮಾಡಲಿಕ್ಕೆ ಡಿಸ್ಪ್ಯಾಚ್ ಸೆಕ್ಷನಿಗೆ ಹೋಗಿದೆ. ಸೊ ಈಗ ಏನು ಮಾಡೋಣ, ಡಿಸ್ಪ್ಯಾಚ್ ಸೆಕ್ಷನ್ ಅವ್ರು ಲಾಗಿನ್ ಆಗೋಣ. ಯಾವ ರೀತಿ ಅವರು ರಿಸೀವ್ ಮಾಡಿಕೊಂಡು ಪ್ರಿಂಟ್ ತೆಗೆದು ಅದನ್ನು ಅವರ ಜಿಮೇಲಿಗೆ ಕಳಿಸುವಂಥದ್ದು. ಯಾಕಂದರೆ ಮೇಲ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅವರವರ ಜಿಮೇಲ್ಗೆ ಯಾವ ರೀತಿ ಕಳಿಸ್ತಾರೆ ಅನ್ನೋದನ್ನ ನಾವು ನೋಡೋಣ. ಎಲ್ಲಿ ಹೋಗಬೇಕು, ಲಲಿತಾ ಅವ್ರ ಲಾಗಿನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಮಾಡಿ. ಇಲ್ಲಿ ಇವಾಗ ನಾನು ಯಾರ್ದು ಲಾಗಿನ್ ಆಗ್ತಿದ್ದೀನಿ ಅಂತಂದರೆ ಕೇಸ್ ವರ್ಕರ್ ಅಲ್ಲ, ಯಾರು ಟಪಾಲ್ ಸೆಕ್ಷನ್ ಸುಧಾ ಅವರು ಜಾವಕ ಅವರ ಲಾಗಿನನ್ನು ಎಂಟರ್ ಮಾಡ್ತಾ ಇದ್ದೀನಿ.
ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸಿ ಸ್ನೇಹಿತರೆ. ಈಗ ನಾವು ಟಪಾಲ್ ಸೆಕ್ಷನ್ ಅವಾಗ ಜವಕ ಅವರು ಸುಧಾ ಅವರು ಲಾಗಿನ್ ಆಗಿದ್ದೀವಿ. ಈಗ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಗೆ ಹೋಗಬೇಕು. ನಾವು ಪ್ರತಿದಿನ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲೇ ಕೆಲಸ ಮಾಡುವಂಥದ್ದು. EMD ಅದೆಲ್ಲ ಒಂದು ಸರಿ ಮಾತ್ರ ಎಂಟರ್ ಆದಮೇಲೆ ಮುಗೀತು. ಆಮೇಲೆ ಟ್ರಾನ್ಸ್ಫರ್ ಆಗುವಾಗ, ಪವರ್ ಡೆಲಿಗೇಷನ್ ಮಾಡುವಾಗ, ಫೈಲ್ಸ್ನ ಒಬ್ಬರಿಂದ ಒಬ್ಬರಿಗೆ ಸೆಕ್ಷನನ್ನು ಪೋಸ್ಟ್ ಅಸೈನ್ಮೆಂಟ್ ಮಾಡುವಾಗ, ಇನ್ಚಾರ್ಜ್ ಕೊಡುವಾಗ ಮಾತ್ರ EMDಯಲ್ಲಿ ವರ್ಕ್ ಆಗ್ತದೆ. ಅದು ಲೋಕಲ್ ಅಡ್ಮಿನ್ ಲಾಗಿನಲ್ಲಿ ಮಾತ್ರ ಬರ್ತದೆ. ಕ್ಲೋಸ್ ಮಾಡ್ಕೋತೀರಾ. ಈಗ ನಮಗೆ ಡಿಸ್ಪ್ಯಾಚಿಗೆ ಬಂದಿರತಕ್ಕಂಥ ಪತ್ರಗಳು, ಲೆಟರ್ಗಳು ಏನಿರ್ತವೆ ಅವು ನಮಗೆ ಯಾವ ಸೈಡ್ ಮೆನ್ಯೂಲಿ ಇರುತ್ತೆ ಅಂದರೆ ಡಿಸ್ಪ್ಯಾಚ್ ಸೆಕ್ಷನ್ನಿನ ಮೆನುವಲ್ಲಿ ನಮಗೆ ನಮ್ಮ ಆಫೀಸರ್ ಕಳಿಸಿದ ಇನ್ಬಾಕ್ಸಿಗೆ ಬಂದಿರುತ್ತೆ. ನಮಗೆ ಬೇರೆಯವರು ಕಳಿಸಿದಾಗ ನಮಗೆ ಇನ್ಬಾಕ್ಸಿಗೆ ಬಂದಿರುತ್ತೆ. ಬೇರೆಯವರು ನಮ್ಮ ಆಫೀಸರ್ ಆಗಿರ್ಬೋದು ಅಥವಾ ಬೇರೆ ಇಲಾಖೆಯಿಂದ ಆಗಿರ್ಬೋದು, ಡಿಸ್ಪ್ಯಾಚ್ ಅವ್ರು ಕಳಿಸಿದಾಗ ನಮಗೆ ಇನ್ಬಾಕ್ಸಿಗೆ ಬಂದಿರುತ್ತೆ. ನಾವು ಏನು ಮಾಡಬೇಕು ಅಂತ ಅಂದರೆ ಇದನ್ನ ಇವಾಗ ಡಿಸ್ಪ್ಯಾಚ್ ನಮ್ಮ ಆಫೀಸಲ್ಲಿ ಏನು ಮಾಡಿದ್ದಾರೆ, ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಲಿತಾ ಮೇಡಮ್ಮು ಸೆಂಡ್ ಇಟ್ ಇವತ್ತೇ ಕಳಿಸಿ ಅಂತ ಹೇಳಿ ಶರ ಹಾಕಿ ಕಳಿಸಿದ್ದಾರೆ. ಏನಂತ ಇದಕ್ಕೆ 2 ಅಟ್ಯಾಚ್ಮೆಂಟ್ ಕೂಡ ಇದ್ದಾವೆ. ನಾನು ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಡಿಸ್ಪ್ಯಾಚ್ ಮಾಡಬೇಕು ಅನ್ನೋದನ್ನ ಸುಧಾ ಅವರು ಆವಕ ಜಾವಕದ ವಿಷಯ ನಿರ್ವಾಹಕರು ನೋಡ್ತಾರೆ. ಅದಾದಮೇಲೆ ಇದನ್ನ ಫಸ್ಟ್ ನೋಡಿ, ಈ ರೀತಿ ಲಿಂಕು ಹೈಲೈಟ್ ಇದೆ, ಏನು ಓಪನ್ ಆಗಲ್ಲ ನಾನು ಕ್ಲಿಕ್ ಮಾಡಿದ್ರೆ ಅಲ್ವಾ. ಫಸ್ಟ್ ಏನು ಮಾಡ್ಕೋಬೇಕು ಅವರು, ಇಲ್ಲಿ ಅದನ್ನು ರಿಸೀವ್ ಮಾಡ್ಕೋಬೇಕು. ಈ ಲಿಂಕ್ನ ಕ್ಲಿಕ್ ಮಾಡಿ ರಿಸೀವ್ ಅಂತ ಮಾಡ್ಕೋಬೇಕು. ಡು ಯು ವಾಂಟ್ ಟು ರಿಸೀವ್ ದಿಸ್ ಇಶ್ಯೂ ಅಂದರೆ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಅದು ಇಲ್ಲಿ ಬ್ಲ್ಯಾಕ್ ಇದ್ದಿದ್ದು ಬ್ಲೂ ಆಗಿ ಕ್ಲಿಕ್ಕಬಲ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಯಿತು. ಇದನ್ನು ಕೂಡ ನಾನು ರಿಸೀವ್ ಅಂತ ಮಾಡ್ತೀನಿ. ಇಬ್ಬರಿಗೆ ಕಳಿಸ್ಬೇಕಲ್ವಾ, ಹಾಗಾಗಿ ಇಬ್ರಿಗೂ ಸಮೇತ ರಿಸೀವ್ ಅಂತ ಮಾಡಿಕೊಂಡು ಇಬ್ಬರಿಗೂ ನಾನು ಮೇಲ್ ಮಾಡಬೇಕು. ಅವರವ್ರ ಅಫಿಷಿಯಲ್ ಇಮೇಲ್ ಐಡಿಗೆ ಇಮೇಲ್ ಮಾಡುವಂಥ ಸರ್ ಹೇಳಿದ್ದಾರೆ. ಸಪೋಸ್ ಪೋಸ್ಟ್ ಬೈ ಪೋಸ್ಟ್ ಕಳಿಸು ಅಂತ ಹೇಳಿದರೆ ಬೈ ಪೋಸ್ಟ್ ಅಂತ ಈ ರೀತಿ ಬಂದಿರ್ತಿತ್ತು. ಬೈ ಹ್ಯಾಂಡು ಕೊಟ್ಟು ಬನ್ನಿ ಅಂದರೆ ಬೈ ಹ್ಯಾಂಡ್ ಅಂತ ಇರೋದು. ಸ್ಪೀಡ್ ಪೋಸ್ಟ್ ಮಾಡಿ ಅಂದರೆ ಈ ರೀತಿ ಸ್ಪೀಡ್ ಪೋಸ್ಟ್ ಅಂತ ಇರೋದು. ಓಕೆ, ಈಗ ನಾವೇನು ಮಾಡಬಹುದು, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗ್ತದೆ. ಸರ್ ಮೀಡಿಯಂ ಇಮೇಲ್ ಅಂತ ಹೇಳಿದ್ರಲ್ವಾ, ಇಮೇಲ್ ಡೀಟೇಲ್ ಏನಾದರೂ ಮೆನ್ಷನ್ ಮಾಡಿದಾರಾ? ಇಲ್ಲ. ಸೊ ನಾವು ಇಮೇಲ್ ಅಂತ ಹೇಳಿದರೆ ನಾನು ಏನು ಮಾಡಬೇಕು, ಇದನ್ನು ನನಗೆ ಅವರ ಇಮೇಲ್ ಐಡಿ ಗೊತ್ತಿದ್ದರೆ ಇಮೇಲ್ ಮಾಡಿ, ಇಲ್ಲ ಪೋಸ್ಟ್ ಗೊತ್ತಿದ್ರೆ ಪೋಸ್ಟ್ ಮಾಡಿ. ನೋಡಿ ಇಲ್ಲಿ 2 ಅಟ್ಯಾಚ್ಮೆಂಟ್ಸ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಮೇಲ್ ಈ ಜಿಮೇಲು ಯಾಹೂ ಮೇಲು ಹಂಗೆ ಕಳಿಸ್ಬೇಕು ಅಂದರೆ ಈ ಆಫಿಂದ ಡೈರೆಕ್ಟಾಗಿ ಹೋಗೋದಿಲ್ಲ. ನಾವು ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ಈ ರೀತಿ ಡೌನ್ಲೋಡ್ ಆಗ್ತದೆ PDF. ಈ ರೀತಿ ಸೈನ್ ಆಗಿರೋ ಕಾಪಿ ಡೌನ್ಲೋಡ್ ಆಗ್ತದೆ. ಅದನ್ನ ನಾವು ಪ್ರಿಂಟ್ ತೆಕ್ಕೊಂಡು ಅಥವಾ ಮೇಲ್ ಮಾಡೋದಲ್ವಾ, ಪ್ರಿಂಟ್ ತೆಗಿಯೋ ಅವಶ್ಯಕತೆ ಇಲ್ಲ. ಜಿಮೇಲಿಗೆ ಕಳಿಸೋದ್ರಿಂದ ಸಿಸ್ಟಮಲ್ಲೇ ಅವ್ರ ಜಿಮೇಲ್ ಲಾಗಿನ್ ನಮ್ಮ ಆಫೀಸ್ ಜಿಮೇಲಿಂದ ಅವ್ರ ಜಿಮೇಲ್ ಅಕೌಂಟಿಗೆ ಕಳಿಸ್ಬೋದು. ಇವನು ಎರಡನ್ನೂ ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ರ ಮೇಲೆ ನೀವು ಅಟ್ಯಾಚ್ಮೆಂಟ್ಸ್, ಇವೆರಡು ಅಟ್ಯಾಚ್ಮೆಂಟ್ಸು, ಆ ಲೆಟ್ರು ಮೂರನ್ನೂ ಜೊತೆಗೆ ಒಂದೇ ಇಮೇಲಲ್ಲಿ ಅವರಿಗೆ ಕಳಿಸ್ಕೊಡ್ತೀರಾ ಇಬ್ಬರಿಗೂ. ನೋಡಿ ಇದು ಡೌನ್ಲೋಡ್ ಆಯಿತು, ಅಟ್ಯಾಚ್ಮೆಂಟ್ಸ್ ಡೌನ್ಲೋಡ್ ಆಯಿತು. ಇದಾದಮೇಲೆ ಅಲ್ಲಿ ಕಳಿಸಿದ ಕೂಡಲೇ ನೀವೇನು ಮಾಡಿ, ಅಲ್ಲಿ ಇಮೇಲಲ್ಲಿ ಕಳಿಸ್ಬಿಟ್ಟು ಇಲ್ಲಿ ಸೆಂಡ್ ಅಂತ ಕೊಡಿ. ಅಲ್ಲಿ ಇಮೇಲ್ ಕಳಿಸಿದ ಮೇಲೆ ಇಲ್ಲಿ ಸೆಂಡ್ ಅಂತ ಕೊಡಿ. ನೋಡಿ ಈಗ ಇದು ಒಂದು ಇಮೇಲಲ್ಲಿ ನಾವು ಸೆಂಡ್ ಮಾಡಿದ್ದು ಸೆಂಟಲ್ಲಿ ಬಂದು ಕೂತ್ಕೊಳ್ಳುತ್ತೆ.
ಇದನ್ನು ನಾನು ಜಿಲ್ಲಾಧಿಕಾರಿ ಜಿಲ್ಲೆದು ಕಳಿಸ್ದೆ. ಇವರಿಗೆ ಪಿ ರವಿಕುಮಾರ್ ಅವರು ಮೇನ್ ಕಳಿಸ್ಬೇಕಾಗಿರೋರಿಗೆ ಕಳಿಸ್ಬೇಕಲ್ವಾ, ಅದೊಂದು ಇಶ್ಯೂನು ಇದೇ ರೀತಿ ಸೇಮ್ ರವಿಕುಮಾರ್ ಅವ್ರಿಗೆ ಕಳಿಸ್ಬೇಕಲ್ವಾ, ಅದನ್ನು ಕೂಡ ಇದೇ ರೀತಿ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಆಲ್ರೆಡಿ ಮಾಡಿರ್ತೀರ ಕಾಪಿ, ಸೇಮ್ ಕಾಪಿ ಆಗಿರೋದ್ರಿಂದ ಇಬ್ಬರಿಗೂ ಅದೇ ಹೋಗಿರುತ್ತೆ. ನೀವು ಡೌನ್ಲೋಡ್ ಮಾಡಿರ್ತೀರ ಆಲ್ರೆಡಿ ಇಮೇಲ್ಗೆ, ಸೇಮ್ ಕಾಪಿ ಅದನ್ನೇ ಅಟ್ಯಾಚ್ ಮಾಡಿ ಇವ್ರಿಗೂ ಕೂಡ ಇಲ್ಲಿ ಅವ್ರ ಮೇಲಿಗೆ ಕಳಿಸಿ. ಆಮೇಲೆ ಅವ್ರ ಮೇಲಿಗೆ ಕಳಿಸಿದ ಮೇಲೆ ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡಿ. ಟಪಾಲ್ ಸೆಕ್ಷನ್ ಸುಧಾ ಅವರು. ಓಕೆ ನೋಡಿ, ಅವ್ರದ್ದು ಕೂಡ ಈಗ ರವಿಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರಿಗೂ ಡಿಸ್ಪ್ಯಾಚ್ ಆಯಿತು. ಇಲ್ಲಿ ಇಲ್ಲಿವರೆಗೂ ನಾವು ಏನು ಇನ್ವರ್ಡ್ ಮಾಡಿದ್ರಿಂದ ಹಿಡಿದು ಒಂದು ಲೆಟರ್ನ ಕರಡು ಪ್ರತಿನ ಡಿಸ್ಪ್ಯಾಚ್ ಮಾಡೋವರೆಗೂ ಈ ಆಫೀಸಲ್ಲಿ ಮಾಡಿದ್ವಿ. ದಿನನಿತ್ಯದ ಕಚೇರಿ ಕೆಲಸಗಳನ್ನು ಕೂಡ ಈ ಆಫೀಸ್ ತಂತ್ರಾಂಶದಲ್ಲಿ ಇದೇ ರೀತಿ ಮಾಡುವಂಥದ್ದು. ಮತ್ತು ಬರೀ ಇದು ಯಾವುದೋ ಬೇರೆ ಕಳ್ಸಕ್ಕೆ ಮಾತ್ರ ಹಂಗೆ ಮಾಡ್ಕೋಬೋದು, ನಮ್ಮ ಆಫೀಸಲ್ಲಿ ನಾವು ಫಿಸಿಕಲ್ಲಾಗೆ ಮಾಡ್ಕೋಬೇಕು ಅನ್ನೋವಂಥದ್ದು ಏನಿಲ್ಲ. ನೀವು ಕೂಡ ನಿಮ್ಮ ದಿನನಿತ್ಯದ ಏನು ಪತ್ರ ವ್ಯವಹಾರಗಳಿರ್ತವೆ, ಕಡತ ವಿಲೇವಾರಿಗಳು ಮೂಮೆಂಟ್ಗಳಿರ್ತವೆ, ಅದನ್ನ ನಿಮ್ಮ ಕಚೇರಿಯ ಒಳಗಡೆ ಈ ಆಫೀಸಲ್ಲೇ ಮಾಡ್ಕೊಳ್ಳಿ. ಸುಲಭ ಆಗ್ತದೆ, ಮುಂದೆ ಫ್ಯೂಚರ್ ನಿಮಗೆ ಸುಲಭ ಆಗ್ತದೆ. ಯಾಕಂದರೆ ಇವತ್ತಲ್ಲ ನಾಳೆ ಈ ಆಫೀಸ್ ತಂತ್ರಾಂಶವನ್ನು ಎಲ್ಲರೂ ಕಡ್ಡಾಯವಾಗಿ ಬಳಸಲೇಬೇಕಾಗಿರೋದ್ರಿಂದ ನೀವು ಈ ರೀತಿ ಮಾಡಿ. ಸೊ ಈಗ ಸುಧಾ ಅವರು ಕಳಿಸಿದ್ರು. ಈಗ ನಾವೇನು ಮಾಡೋಣ, ಅಲ್ಲಿ ಇಶ್ಯೂ ಆ್ಯಂಡ್ ಸೆಂಟ್ ಅಂತ ಇತ್ತಲ್ವಾ, ಅದು ಇಶ್ಯೂ ಆ್ಯಂಡ್ ಡಿಸ್ಪ್ಯಾಚ್ ಆಗಿದೆಯಾ ನೋಡೋಣ. ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಅದು ಇಶ್ಯೂ ಆ್ಯಂಡ್ ಡಿಸ್ಪ್ಯಾಚ್ ಆಗಿದೆಯಾ ಅನ್ನೋದನ್ನ ನೋಡೋಣ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು? ಲಲಿತಾ. ಲಲಿತಾ ಅವರ ಲಾಗಿನ್ ಆಗಿ ನಾವು ಅಲ್ಲಿ ಇಶ್ಯೂ ಆ್ಯಂಡ್ ಸೆಂಟ್ ಇದ್ದಿದ್ದು ಇಶ್ಯೂ ಆ್ಯಂಡ್ ಡಿಸ್ಪ್ಯಾಚ್ ಆಗಿದೆಯಾ ಇವ್ರು ಕಳಿಸಿದ ಮೇಲೆ ಅನ್ನೋದನ್ನ ಚೆಕ್ ಮಾಡೋಣ. ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಹೋಗಬೇಕು. ಎಲ್ಲಿ ಚೆಕ್ ಮಾಡಬೇಕು? ಲೆಟ್ರ್ ಕಳಿಸ್ದವನ್ನ ಲೆಟ್ರನ್ನ ನಾವು ಸೆಂಟ್ ಮಾಡಿರೋವು ಡಿಸ್ಪ್ಯಾಚ್ ಆಗಿದ್ದಿಲ್ಲ ಅಂತ ಡಿಸ್ಪ್ಯಾಚ್ ಸೆಕ್ಷನಿಗೆ ಬರಬೇಕು. ಸೆಂಟಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಆ್ಯಸ್ ಎ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಈಗ ಚೆಕ್ ಮಾಡ್ತೇನೆ. ನೋಡಿ, ಇಶ್ಯೂ ಆ್ಯಂಡ್ ಸೆಂಟ್ ಇದ್ದಿದ್ದು ಇಶ್ಯೂ ಆ್ಯಂಡ್ ಡಿಸ್ಪ್ಯಾಚ್ಡ್ ಆಗಿದೆ, ಅಂದರೆ ಪತ್ರವನ್ನು ಕಳಿಸಿ ಕೊಟ್ಟಿದ್ದಾರೆ ಅಂತ ಅರ್ಥ. ಇದ್ಯಾವುದು ಇನ್ನೂ ಒಂದು ಹೋಗಿಲ್ಲ ಇನ್ನೂ ಅಂತ ಅರ್ಥ. ಓಕೆನಾ ಸ್ನೇಹಿತರೆ? ಈಗೇನು ಮಾಡೋಣ, ಮಾಹಿತಿ ಹೋಗಿ ತಲುಪೋರಿಗೆ ತಲುಪಿದೆ, ಲೆಟ್ರ್ ಹೋಗೋರಿಗೆ ತಲುಪಿದೆ. ನಾವೇನು ಮಾಡೋಣ, ಇವಾಗ ಕೇಸ್ ವರ್ಕರ್ ಫೈಲ್ ಓಪನ್ ಇದೆ ಅಲ್ವಾ, ಈಗ ನನಗೆ ಅದು ನೆಕ್ಸ್ಟ್ ಪಾರ್ಕ್ ಮಾಡೋಣ, ಇಲ್ಲ ಕ್ಲೋಸಾರು ಮಾಡೋಣ ಫೈಲ್ನ. ಇಲ್ಲ ಹಾಗೆ ಇನ್ಬಾಕ್ಸಲ್ಲಿದ್ದು ಯಾವ ಥರ ಮುಂದೆ ಒಂದು ದಿನ ಕ್ಲೋಸ್ ಮಾಡ್ತೀನಿ ಅಂದರೂ ಓಕೆ, ಬಟ್ ಇನ್ಬಾಕ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಪಾರ್ಕ್ ಆದರೂ ಮಾಡಿ ಇಟ್ಕೊಳ್ಳಿ. ಇಲ್ಲ ಕೆಲಸ ಮುಗಿದೋಗಿದೆ ಮತ್ತಿನ್ನೇನು ಆ ಫೈಲಿನ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಬಿಡಿ. ಈಗ ವಿಷಯ ನಿರ್ವಾಹಕರ ಲಾಗಿನ್ ಆಗ್ತಾ ಇದ್ದೀವಿ. ರಮೇಶ್ ಅವ್ರದ್ದು. ರಮೇಶ್ ಅವರು ನಮ್ಮ ಕಚೇರಿಯ FDA ವಿಷಯ ನಿರ್ವಾಹಕರು ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಅವರೇ ಎಲ್ಲ ಕರಡು ಪ್ರತಿ ನೋಟ್ ಶೀಟು ಎಲ್ಲ ತಯಾರು ಮಾಡಿ ಕಳಿಸಿದ್ದಂಥವ್ರು. ಈಗ ಕಡತ ಅವರಿಗೆ ರಿಟರ್ನ್ ಬಂದಿದೆ. ರಮೇಶ್ ಅವ್ರದ್ದೇ ಲಾಗಿನ್ ಆಗಿದ್ದೀನಿ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟು ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಹೋಗಬೇಕು. ರಿಟರ್ನು ನೋಡಿ, ಇಲ್ಲಿ ಇನ್ಬಾಕ್ಸಲ್ಲಿ ಬಂದಿದೆ ಫೈಲು. ಈ ಆಫೀಸ್ ತಂತ್ರಾಂಶದ ಅನುಷ್ಠಾನ ಕುರಿತು ಲಲಿತಾ ಅವರಿಂದ ಬಂದಿದೆ. ನನಗೆ 4:44 ಸಮಯ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೋಡಿ, ಅವರು ಸರ್ ನೋಟ್ ಹಾಕಿ ಕಳಿಸಿದ್ರು.
ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನನಗೆ ಏನಂತ, ಸಹಿ ಮಾಡಿ ಪತ್ರವನ್ನು ವಿಲೇ ಮಾಡಲು ಅವಕ ಜವಕ ಕಳಿಸಿದ್ದಾರೆ. ಹಾಗಾಗಿ ನಾನೇನು ಅನ್ಕೊಂತೀನಿ, ಓಕೆ ನಾನು ಕಳ್ಸೋದು ಬೇಡ, ಆಲ್ರೆಡಿ ಹೋಗಿದೆ ಅವಕ ಜವಕಗೆ ಅಂತ ನಾನು ಅಸಂಪ್ಷನ್ ಮಾಡ್ಕೋಬಹುದು. ಓಕೆನಾ. ಆದರೆ ನಮ್ಮ ಡಿಸ್ಪ್ಯಾಚ್ ಸೆಕ್ಷನ್ ಅದು ತೋರಿಸುತ್ತಾ, ಲಲಿತಾ ಅವರು ಕಳಿಸಿರೋದು ಅವಕ ಜವಕಗೆ ಈ ಫೈಲಿಗೆ ಸಂಬಂಧಪಟ್ಟವನ್ನ ಎರಡನ್ನ ಡಿಸ್ಪ್ಯಾಚ್ ಸೆಕ್ಷನ್ನಿಗೆ. ಬಟ್ ಅದು ನಮ್ಮ ಕೇಸ್ ವರ್ಕರ್ ವಿಷಯ ನಿರ್ವಾಹಕರ ಲಾಗಿನಲ್ಲೂ ಕಳಿಸಿರೋರು ಸರ್ ವಿಷಯ ನಿರ್ವಾಹಕರ ಲಾಗಿನ್ನಲ್ಲಿ ತೋರಿಸುತ್ತಾ ಅಂದರೆ ತೋರಿಸಲ್ಲ. ಯಾಕಂದರೆ ನಿಮ್ಮಿಂದ ಹೋಗಿಲ್ಲ, ಅದು ಹೋಗಿರೋದು ಆಫೀಸರಿಂದ. ಏನಿದ್ರು ನಿಮ್ಮಿಂದ ಹೋದಂಥ ಮಾತ್ರ ನಿಮ್ಮ ಸೆಂಟಲ್ಲಿ ತೋರಿಸುತ್ತೆ. ಸಪೋಸ್ ಸರ್ ಏನಾದರೂ ನಿಮ್ಮ ಲಲಿತಾ ಮೇಡಮ್ ಅವ್ರೇನಾದರೂ ರಿಟರ್ನು ಬರೀ ಡ್ರಾಫ್ಟ್ ಅಪ್ರೂವ್ ಮಾಡಿ ಸೈನ್ ಹಾಕಿ ನೋಟ್ ಹಾಕಿ ನಿಮಗೆ ಕಳಿಸಿದ್ರೆ, ನೀವು ಡ್ರಾಫ್ಟ್ನ ಡಿಸ್ಪ್ಯಾಚ್ ಮಾಡಿದರೆ ಇಲ್ಲಿ ನಿಮ್ಮ ಸೆಂಟಲ್ಲಿ ಇರ್ತಿತ್ತು. ಮಾಮೂಲಾಗಿ ಆಫೀಸಲ್ಲಿ ಹಂಗೆ ನಡೆಯೋದು. ನಾನು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಬೇಗ ಒಂಚೂರು ಶಾರ್ಟಾಗಿ ಇಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಮಾಡಿಸಿದ್ದೀನಿ. ಓಕೆನಾ. ಈಗ ನಾವು ಫೈಲ್ನ ಕ್ಲೋಸ್ ಮಾಡೋಣ ಇಲ್ಲ ಪಾರ್ಕ್ ಮಾಡೋಣ. ಈ ಥರ ಕೈ ಬಾಣ ಹೋಗಿ ಕೈ ಬರಬೇಕು, ಲಿಂಕು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಅವಾಗ ಅಲ್ಲೇ ಕರೆಕ್ಟಾಗಿ ಕ್ಲಿಕ್ ಮಾಡ್ತಿದ್ದೀರ ಅಂತ. ನೆಕ್ಸ್ಟ್ ಏನು ಮಾಡೋಣ, ಈ ಫೈಲ್ನ ಕಡತವನ್ನು ಕ್ಲೋಸ್ ಮಾಡಿದ್ರೆ ಪೂರ್ತಿ ಕ್ಲೋಸ್ ಆಗ್ತದೆ. ಇಲ್ಲ ಪಾರ್ಕ್ ಮಾಡೋದಾದ್ರೆ ನಾವು ಸ್ಪೆಸಿಫಿಕ್ ಟೈಮ್ ಕೊಟ್ಬಿಟ್ಟು ಪಾರ್ಕ್ ಕೂಡ ಮಾಡಬಹುದು. ನಾನು ಏನು ಡ್ಯೂ ಡೇಟ್ ಸೆಟ್ ಮಾಡ್ತೀನಿ ಆ ಟೈಮಿಗೆ ಅದು ಇನ್ಬಾಕ್ಸಿಗೆ ರಿಟರ್ನ್ ಬರುತ್ತೆ. ನನಗೆ ಇವಾಗ ಬೇಡ, ನೆಕ್ಸ್ಟ್ ಮುಂದಿನ ತಿಂಗಳು ಆಗಸ್ಟ್ ಬೇಡ, ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಇನ್ಬಾಕ್ಸಿಗೆ ಬರಲಿ ಅಂತ. ಈ ರೀತಿ ಶೇರ್ ಹಾಕಿರ್ತೀನಿ ಫಾರ್ ಫರ್ದರ್ ಇಂಪ್ಲಿಮೆಂಟೇಷನ್ ಆಫ್ EFS ಇಂಪ್ಲಿಮೆಂಟೇಷನ್ ಅಂತ. ಅಂದರೆ ಬರೀ ನೋಡಲ್ ಆಫೀಸರ್ಗೆ ಅಪಾಯಿಂಟಿಗೆ ಕಳಿಸಿದ್ದೀನಿ. ಅಲ್ಲಿಂದ ಇಮೇಲ್ ID ಅವ್ರಿಗೆ ಇಬ್ಬರಿಗೂ ಕ್ರಿಯೇಟ್ ಆಗಿ ಬಂದಮೇಲೆ ಇಷ್ಟು ದಿನದೊಳಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಅಷ್ಟು ದಿನದೊಳಗೆ ಬಂದರೆ ನಾನು ಅದನ್ನು ಮತ್ತೆ ಫರ್ದರ್ ಪ್ರೊಸೀಡಿಂಗ್ಸ್ ಮಾಡಬೇಕು, ಲೋಕಲ್ ಅಡ್ಮಿನ್ ಕಳಿಸ್ಬೇಕು ಲೆಟ್ರ್ ಮಾಡಿ ಅನ್ನೋ ಕಾರಣಕ್ಕೆ ಪಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪಾರ್ಕ್ ಮಾಡಿದ ಫೈಲ್ ಎಲ್ಲಿರುತ್ತೆ, ಈಗ ಇನ್ಬಾಕ್ಸಲ್ಲಿ ಇಲ್ಲ, ಇನ್ಬಾಕ್ಸಲ್ಲಿ ಹೋಯಿತು. ಸೊ ಯಾವಾಗಲೂ ಈ ರೀತಿ ಇನ್ಬಾಕ್ಸ್ನ ಕ್ಲೀನಾಗಿ ಇಟ್ಕೊಳ್ಳಿ, ಎಲ್ಲ ಕೆಲಸನೂ ಪಟ ಪಟ ಮುಗಿಸ್ಕೊಂಡು. ಸೊ ಪಾರ್ಕ್ ಮಾಡಿರೋ ಫೈಲು ಇಲ್ಲಿ ಪಾರ್ಕ್ ಕಡೆಯಲ್ಲಿ ಇರುತ್ತೆ ನೋಡಿ. ಅಕಸ್ಮಾತ್ ಅದಕ್ಕೂ ಮುಂಚೆನೇ ಪಾರ್ಕಿಂಗ್ ಡೇಟ್ಗಿಂತ ಮುಂಚೆನೇ ನನಗೆ ಓಪನ್ ಮಾಡ್ಕೋಬೇಕು ಅಂದ್ರೆ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೋಬಹುದು. ಎಲ್ಲಿದೆ ಇಲ್ಲಿ, ಎಲ್ಲಿ ಹೋಯ್ತು ಈ ಆಫೀಸ್ ಇಂಪ್ಲಿಮೆಂಟೇಷನ್. ತುಂಬ ಫೈಲ್ಸ್ ಇದೆ ಪಾರ್ಕಿಂಗಲ್ಲಿ, ಪಾರ್ಕ್ ಮಾಡ್ಕೊಂಡಿರೋ ಫೈಲ್ಸೇ ತುಂಬ ಇದೆ. ನಮ್ಮ ರಿಸಿಪ್ಟ್ ಫೈಲ್ ನಂಬರ್ ಏನಿತ್ತು ಅನ್ನೋವಂಥದ್ದು ಗೊತ್ತಿಲ್ಲ. ಸ್ಕ್ರಾಲ್ ಹಾಕಿ ಸಬ್ಜೆಕ್ಟ್ ಹಾಕಿ ಸರ್ಚ್ ಮಾಡೋಣ. ಈ ಆಫೀಸ್ ಅನುಷ್ಠಾನ ಫೈಲ್ ಸಬ್ಜೆಕ್ಟ್ ವೈಸ್ ಅಡ್ವಾನ್ಸ್ಡ್ ಸರ್ಚ್ ಕ್ಲಿಕ್ ಮಾಡಿಕೊಂಡು, ಫೈಲ್ ಸಿಕ್ಕಿಲ್ಲ ಅಂದರೆ ಅಡ್ವಾನ್ಸ್ಡ್ ಸರ್ಚ್ ಕ್ಲಿಕ್ ಮಾಡಿಕೊಂಡು ಯಾವ ಇಯರ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಫೈಲ್ ಹುಡ್ಕೋದಾದ್ರೆ ಫೈಲ್ನ ಚೂಸ್ ಮಾಡ್ಕೊಳ್ಳಿ, ರಿಸಿಪ್ಟ್ ಹುಡ್ಕೋದಾದ್ರೆ ರಿಸಿಪ್ಟ್ ಹೈಲೈಟ್ ಮಾಡ್ಕೊಳ್ಳಿ, ಡಿಸ್ಪ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೈಲ್ ಹುಡುಕ್ಬೇಕೀಗ ಎಲ್ಲಿದೆ ಅಂತ ಸ್ಟೇಟಸ್ ತಿಳ್ಕೊಳ್ಳಿಕ್ಕೆ. ಫೈಲ್ ಹಾಕ್ಬಿಟ್ಟು ಸೆಕ್ಷನ್ ಹಾಕ್ಬಿಟ್ಟು ಕಂಪ್ಯೂಟರ್ ನಂಬರ್ ನನಗೆ ಬರ್ಕೊಳ್ಳಿಲ್ಲ, ನೆನಪಿಲ್ಲ. ಸಬ್ಜೆಕ್ಟ್ ಈ ಆಫೀಸ್ ಅನುಷ್ಠಾನ ಅಂತ ಹಾಕಿದ್ವಿ ಅಲ್ವಾ, ಈ ಆಫೀಸ್ ಅನುಷ್ಠಾನದ ಕುರಿತು ಅಂತ ಹಾಕಿದ್ದೆ. ಸರ್ಚ್ ಮಾಡ್ತೀನಿ ನೋಡೋಣ. ನೋಡಿ ಸ್ನೇಹಿತರೆ, ಈ ಆಫೀಸ್ ತಂತ್ರಾಂಶದ ಅನುಷ್ಠಾನ ಕುರಿತು ಅಂತ ಹಾಕಿದ್ದೆ. ಫೈಲಲ್ಲಿ ಪಾರ್ಕ್ಡಲ್ಲಿ ಇದೆ ನೋಡಿ. ರಿಮರ್ಸ್ ಏನು ಹಾಕಿದ್ವಿ, ಲೆಟರ್ಸ್ ಆಲ್ರೆಡಿ ಸೆಂಟ್ ಟು ಡಿಸ್ಪ್ಯಾಚ್ ಸೆಕ್ಷನ್, ಸೆಂಡಿಂಗ್ ಫೈಲ್ ಫಾರ್ ಫರ್ದರ್ ಆಕ್ಷನ್ ಅಂತ ಹಾಕಿದ್ದೀನಿ. ಅದನ್ನು ಹಾಕಿದ್ದು ಆ ರೀತಿ ಬಂದಿತ್ತು. ನಾವು ಕಂಪ್ಯೂಟರ್ ನಂಬರ್ ಗೊತ್ತಿದ್ರೆ ಈ ರೀತಿ ಕಂಪ್ಯೂಟರ್ ನಂಬರ್ನು ಸರ್ಚ್ ಮಾಡ್ಕೋಬೋದು. ಈ ರೀತಿ ಅಡ್ವಾನ್ಸ್ಡ್ ಸರ್ಚಲ್ಲಿ ಬಂದುಬಿಟ್ಟು ನಾವು ಈ ರೀತಿ ಏನು ಪ್ಯಾರಾಮೀಟರ್ಸ್ ಕೇಳುತ್ತೋ, ಯಾವ್ದು ಗೊತ್ತಿದೆಯೋ ಅದನ್ನ ಬೇಸಿಕ್ ಪ್ಯಾರಾಮೀಟರ್ ಇದ್ದರೆ ಬೇಸಿಕ್ ಪ್ಯಾರಾಮೀಟರ್ ಹಾಕಿ, ಅಡ್ವಾನ್ಸ್ಡ್ ಪ್ಯಾರಾಮೀಟರ್ ಇದ್ದರೆ ಅಡ್ವಾನ್ಸ್ಡ್ ಪ್ಯಾರಾಮೀಟರ್ ಹಾಕಿ ಸರ್ಚ್ ಮಾಡ್ಕೋಬೋದು. ಎಲ್ಲಿ ಲೊಕೇಶನಲ್ಲಿದೆ, ಯಾರ ಹತ್ರ ಇದೆ ಅನ್ನೋಂಥದ್ದೆಲ್ಲ ತೋರಿಸುತ್ತೆ ಫೈಲ್. ಓಕೆನಾ. 21982 ಅಲ್ವಾ. ಪಾರ್ಕ್ಡಲ್ಲಿ ನೋಡೋಣ ಈಗ. ಅಡ್ವಾನ್ಸ್ಡ್ ಸರ್ಚಲ್ಲಿ ನೋಡಿದ್ವಿ, ಪಾರ್ಕ್ಡಲ್ಲಿ ಫಿಲ್ಟರ್ ಮಾಡೋಣ ಆ ಫೈಲ್ನ ಈಗ.
ನಮಗೆ ಅಲ್ಲಿ ಟಾಪಲ್ಲಿ ತೋರಿಸ್ಲಿಲ್ಲಲ್ವಾ, ಹಾಗಾಗಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಕೊಡಬೇಕು. ಇಲ್ಲಿ ಹಾಕಿದ್ರೆ ಡೈರೆಕ್ಟಾಗಿ ಇನ್ಬಾಕ್ಸಲ್ಲೇ ಸರ್ಚ್ ಆಗುತ್ತೆ. ಇಲ್ಲಿ ಸರ್ಚ್ ಅಂತ ಕೊಡಿ. ನೋಡಿ 218 ಇಲ್ಲಿ ಇರುತ್ತೆ ಫೈಲ್. ಓಕೆನಾ? ಬೇಕಿದ್ರೆ ನೀವು ಡ್ಯೂ ಡೇಟ್ನ ಎಡಿಟ್ ಮಾಡಿಕೊಂಡು ನಾಳೆಗೂ ಕೂಡ ಹಾಕ್ಕೋಬೋದು. ಇದಿಷ್ಟು ಸ್ನೇಹಿತರೆ ಇ ಆಫೀಸ್ ತಂತ್ರಾಂಶದ ಬಗ್ಗೆ ಸಂಕ್ಷಿಪ್ತವಾಗಿ ಬಳಕೆ ಮಾಡುವಂಥ ವಿಡಿಯೋ. ಈ 3 ವಿಡಿಯೋಗಳ ಭಾಗಗಳನ್ನು ನೀವು ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಆದಷ್ಟು ನಿಮ್ಮ ಕಚೇರಿಯಲ್ಲಿ ಇ ಆಫೀಸ್ ತಂತ್ರಾಂಶ ಅನುಷ್ಠಾನಗೊಂಡಿದ್ದರೆ ಅದರಲ್ಲೇ ಬಳಸೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮುಂದೊಂದು ದಿನ ಫಿಸಿಕಲ್ ಫೈಲ್ನ ಇ ಆಫೀಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ಬೋದು. ಆವಾಗ ನೀವು ಮತ್ತೆ ತುಂಬ ಕಷ್ಟ ಅನುಭವಿಸ್ಬೇಕಾಗ್ತದೆ ಎಲ್ಲದನ್ನು ಸ್ಕ್ಯಾನ್ ಮಾಡ್ಕೊಂಡು ಆನ್ಬೋರ್ಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಇವಾಗಿಂದನೇ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಯುದ್ಧಕ್ಕೆ ಮುಂಚೆನೇ ಪ್ರಿಪೇರ್ ಆಗ್ತಾ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆದ ಕಾರಣ ಸ್ನೇಹಿತರೆ, ಎಲ್ಲರೂ ಇ ಆಫೀಸ್ ತಂತ್ರಾಂಶವನ್ನು ಬಳಸಿ. ಈ ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮದೊಂದು ಸಪೋರ್ಟ್ ಇರಲಿ. ಜಾಸ್ತಿ ಏನು ಕೇಳೋದಿಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದೆ ಇನ್ನೂ ಇ ಆಫೀಸ್ ತಂತ್ರಾಂಶದ ಬಗ್ಗೆ ಏನು ವಿಡಿಯೋಗಳನ್ನ ಮಾಡ್ತೀನಿ ಅವಕ್ಕೆ ಅಲರ್ಟ್ ನಿಮಗೆ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ. ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕಾಮೆಂಟ್ ಮಾಡಿ. ಆ ಹಳೆಯ ಹಿಂದಿನ 2 ವಿಡಿಯೋಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೆ ಡೌಟ್ ಬಂದಾಗೆಲ್ಲ ನೀವು ಬಂದು ರಿವಿಸಿಟ್ ಮಾಡಿ ನೋಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.